ಕರ್ನಾಟಕ ವಿದ್ಯಾವರ್ತಕ ಸಂಘದ ಚುನಾವಣೆ ರಂಗೇರುತ್ತಿದೆ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಕನ್ನಡ ನಾಡು ನುಡಿ ನೆಲ ಜಲ ಭಾಷೆ ಸಂರಕ್ಷಣೆಗಾಗಿ ನಿರಂತರವಾಗಿ ಶ್ರಮಿಸುತ್ತಿರುವ ಹಾಗೂ ರಾಜ್ಯದಲ್ಲಿ ಸುಪ್ರಸಿದ್ಧ ಐತಿಹಾಸಿಕ ಇತಿಹಾಸವನ್ನ ಹೊಂದಿರುವ ಕರ್ನಾಟಕ ವಿದ್ಯಾವರ್ತಕ ಸಂಘವು ದೇಶ ವಿದೇಶಗಳಲ್ಲಿ ಕನ್ನಡ ಜಾಗೃತಿ ವಿವಿಧ ಕಾರ್ಯಕ್ರಮಗಳನ್ನು ಹಾಗೂ 150ಕ್ಕೂ ಹೆಚ್ಚು ದತ್ತಿ ಕಾರ್ಯಕ್ರಮ ನಡೆಸುತ್ತಾ ಬಂದಿದೆ. ಅಲ್ಲದೆ ಸಂಘದ ಅಭಿವೃದ್ಧಿಗೆ ಕಾಳಜಿ ವಹಿಸಿ ಸಾಕಷ್ಟು ಪ್ರಗತಿಯನ್ನ ಸಾಧಿಸಿದೆ ಎಂದು ಕರ್ನಾಟಕ ವಿದ್ಯಾವರ್ತಕ ಸಂಘದ ಪ್ರಧಾನ ಕಾರ್ಯದರ್ಶಿ ಶಂಕರ್ ಹಲಗಟ್ಟಿರವರು ತಿಳಿಸಿದರು. ಹಿರಿಯ ಪತ್ರಕರ್ತರು ಮತ್ತು ನಾಡೋಜ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪರವರು 53 ವರ್ಷಗಳ ಕಾಲ ಆಡಳಿತ ನಡೆಸಿದ್ದಾರೆ. ನಂತರ ಚಂದ್ರಕಾಂತ್ ಬೆಲ್ಲದ್ರವರು ಸಂಘದ ಅಧ್ಯಕ್ಷರಾಗಬೇಕೆಂಬ ನಾಡೋಜ ಪಾಟೀಲ್ ಪುಟ್ಟಪ್ಪರವರ ಕನಸಾಗಿತ್ತು. ಬೆಲ್ಲದ್ರವರ ಅಧ್ಯಕ್ಷತೆಯಲ್ಲಿ 5 ಎಕರೆ ಜಮೀನು ಹಾಗೂ ಹೊಸ ಸಭಾಭವನ ನಿರ್ಮಾಣ ಮಾಡುವ ಉದ್ದೇಶವನ್ನ ಹೊಂದಿದೆ ಎಂದು ಕರ್ನಾಟಕ ವಿದ್ಯಾವರ್ತಕ ಸಂಘದ ಕೋಶಾಧ್ಯಕ್ಷರಾದ ಸತೀಶ್ ತುರ್ಮರಿರವರು ಹೇಳಿದರು. ಬೆಲ್ಲದ್ರವರ ನೇತೃತ್ವದಲ್ಲಿ ಮೇ 25ರ ಚುನಾವಣೆಗೆ ಸ್ಪರ್ಧಿಸಲು ನಿರ್ಧರಿಸಿದೆ ಎಂದು ಹೇಳಿದರು. ದಿನದಿಂದ ದಿನಕ್ಕೆ ಕರ್ನಾಟಕ ವಿದ್ಯಾವರ್ತಕ ಸಂಘದ ಚುನಾವಣೆ ರಂಗೇರುತ್ತಿದೆ. ಹಲವಾರು ಗುಂಪುಗಳು ಮತ್ತು ಸ್ವತಂತ್ರ ಅಭ್ಯರ್ಥಿಯಾಗಿ ನಿಲ್ಲುವ ಸಿದ್ಧತೆ ನಡೆಯುತ್ತಿದೆ. ಎಷ್ಟು ಗುಂಪಾಗಿ ಸಂಘದ ಚುನಾವಣೆಯಲ್ಲಿ ನಿಲ್ಲುತ್ತವೆ ಎಂಬುದನ್ನ ನೀವು ಕಾದು ನೋಡಬೇಕಾಗಿದೆ. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288 ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು. ಕರ್ನಾಟಕ ವಿದ್ಯಾವರ್ಧಕ ಸಂಘಕ್ಕೆ ಈಗ 135ರ ಹರೆಯ. ಪ್ರಾರಂಭದಿಂದ ಹಿಡಿದು ಇವತ್ತಿನವರೆಗೂ ಕನ್ನಡ, ಕನ್ನಡಿಗ, ಕರ್ನಾಟಕ ಅನ್ನುವಂಥ ಮಂತ್ರವನ್ನಾಗಿಸಿಕೊಂಡು ನಿರಂತರವಾಗಿ ತೊಡಗಿಸಿಕೊಂಡಂಥ ಬರೀ ರಾಜ್ಯ ಅಷ್ಟೇ ಅಲ್ಲ, ರಾಷ್ಟ್ರದೊಳಗೇನೆ ಬಹುತೇಕ ಏಕೈಕ ಸಂಘ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯೊಳಗೆ ಕರ್ನಾಟಕ ವಿದ್ಯಾವರ್ಧಕ ಸಂಘ ಅದು ಆಡಳಿತವನ್ನು ಮಾಡ್ತಾ ಇದೆ. ಪ್ರತಿ ವರ್ಷ 3 ವರ್ಷಕ್ಕೊಮ್ಮೆ ಚುನಾವಣೆ ಮಾಡೋದ್ರ ಮೂಲಕ ಆ ಚುನಾವಣೆಯೊಳಗೆ 15 ಪದಾಧಿಕಾರಿಗಳು ಆರಿಸಿ ಬರೋದ್ರ ಮೂಲಕ 3 ವರ್ಷದ ಆಡಳಿತವನ್ನು ಅದು ಮಾಡ್ತಾ ಬಂದಿದೆ. ಈ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾಗಿ 53 ವರ್ಷ ನಡೆಸಿದಂಥ ಪಾಟೀಲ್ ಪುಟ್ಟಪ್ಪ ಅವರನ್ನು ಈ ಸಂದರ್ಭದೊಳಗೆ ನೆನಪಿಸ್ಕೊಳ್ತಾ ಇದ್ದೇನೆ. ಆ 53 ವರ್ಷ ಚುನಾವಣೆ ಮೂಲಕನೇ ಆರಿಸಿ ಬಂದಿದ್ದು ಅನ್ನುವಂಥದ್ದು. ಅಷ್ಟೊಂದು ಪ್ರಜಾಪ್ರಭುತ್ವದ ನೆಲೆಗಟ್ಟಿನೊಳಗೆ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಆಡಳಿತ ನಡೆಸ್ತಾ ಬಂದಿದ್ದು ಅತ್ಯಂತ ಹೆಮ್ಮೆಯ ಸಂಗತಿ ಅಷ್ಟೇ ಅಲ್ಲ, ನಾಡಿಗೆ ಒಂದು ಮಾದರಿಯನ್ನ ಮತ್ತು ಮಾರ್ಗದರ್ಶನ ಮಾಡ್ತಾ ಇರುವಂಥ ಸಂಸ್ಥೆ ಇದು. ಇವತ್ತು ಚುನಾವಣೆ ಕಾಲಘಟ್ಟದೊಳಗೆ ಬಂದು ನಿಂತಿದ್ದೀವಿ. 2025ರಿಂದ 3 ವರ್ಷಗಳ 27ರವರೆಗೆ 3 ವರ್ಷಗಳ ಕಾಲ ಚುನಾವಣೆ ಏನು ಆಡಳಿತಕ್ಕೆ ಚುನಾವಣೆ ಸಜ್ಜುಗೊಳ್ತಾ ಇದೆ. ಸಹಜವಾಗಿಯೇ ಚುನಾವಣೆ ಅಂತ ಅಂದರೆ ಇವತ್ತು ಅದು ಸಣ್ಣದಿಂದ ಹಿಡ್ಕೊಂಡು ದೊಡ್ಡದವರೆಗೂ, ಅಂದರೆ ಗ್ರಾಮದಿಂದ ಹಿಡ್ಕೊಂಡು ಡೆಲ್ಲಿವರೆಗೂ ಸಹಿತ ಚುನಾವಣೆ ಅಂದ ತಕ್ಷಣ ಅದು ಎಲ್ಲ ರೀತಿಯ ಚಟುವಟಿಕೆಗಳು ಪ್ರಾರಂಭಗೊಳ್ತವೆ. ಇದು ಯಾವ ಇದಕ್ಕೂ ಹೊರತಾಗಿಲ್ಲ. ಆದರೆ ಕರ್ನಾಟಕ ವಿದ್ಯಾವರ್ಧಕ ಸಂಘ ಭಾಳ ವಿಶಿಷ್ಟವಾಗಿ ಅದು ತನ್ನತನವನ್ನು ಉಳಿಸ್ಕೊಂಡು ಬಂದಿದೆ. ಯಾರು ಕನ್ನಡಕ್ಕಾಗಿ, ಕನ್ನಡ ಭಾಷೆ, ನೆಲ ಜಲದ ಬಗ್ಗೆ ತುಡಿತಾ ಇರುವಂಥವ್ರು, ಕಾಳಜಿ ಇದ್ದಂಥವರು ಈ ಸಂಘದ ಚುನಾವಣೆಯೊಳಗೆ ಭಾಗವಹಿಸ್ತಾ ಬಂದಿದ್ದಾರೆ. ಈಗ 9,000 ಮೇಲ್ಪಟ್ಟು ಸದಸ್ಯರಿದ್ದಾರೆ. ಆ 9,000 ಮೇಲ್ಪಟ್ಟು ಸದಸ್ಯರು ಈ ಸಂಘವನ್ನು ನಡೆಸಬಲ್ಲರು. ಇವರು ಕನ್ನಡ, ಕನ್ನಡಿಗ, ಕರ್ನಾಟಕ ಅನ್ನುವಂಥ ಘೋಷವಾಕ್ಯದೊಳಗೆ ಸಮರ್ಥವಾಗಿ ವೇಳೆಯನ್ನು ಮತ್ತು ಕಾರ್ಯವನ್ನು ಮಾಡಬಲ್ಲರು ಅಂತ ಅವರಿಗೆ ವಿಶ್ವಾಸ ಇಟ್ಟುಕೊಂಡು ಆಯ್ಕೆ ಮಾಡುವಂಥ ವ್ಯವಸ್ಥೆ ಇದೆ.
ಈ 9,000 ಜನ 15 ಜನರನ್ನ ಆಯ್ಕೆ ಮಾಡ್ತಾರೆ. ಅಧ್ಯಕ್ಷ ಆದಿಗೆ ಹಿಡ್ಕೊಂಡು ಒಬ್ಬರು ಅಧ್ಯಕ್ಷರು, ಒಬ್ಬರು ಉಪಾಧ್ಯಕ್ಷರು, ಒಬ್ಬರು ಕಾರ್ಯಾಧ್ಯಕ್ಷರು, ಒಬ್ಬರು ಕೋಶಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ, ಸಹಕಾರ್ಯದರ್ಶಿ, ಆನಂತರ 9 ಜನ ಕಾರ್ಯಕಾರಿ ಸಮಿತಿಯ ಸದಸ್ಯರು. ಅದರೊಳಗೆ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಒಂದು ಏನು ಹುದ್ದೆಯನ್ನು ಮೀಸಲಾಗಿಟ್ಟಿದೆ. ಹಾಗೆ ಇನ್ನೊಂದು ಮಹಿಳೆಯರಿಗಾಗಿ ಒಂದು ಏನು ಕಾರ್ಯಕಾರಿ ಸಮಿತಿ ಒಳಗೆ ಒಂದು ಸ್ಥಾನವನ್ನು ಮೀಸಲಾಗಿ ಇಟ್ಟಿದ್ದೇವೆ. ಒಟ್ಟು 9 ಸ್ಥಾನಗಳ ಕಾರ್ಯಕಾರಿ ಸಮಿತಿ ಅದು. ಇವತ್ತು 15 ಏನು ಸ್ಥಾನಗಳಿಗೆ ಇದು ಸ್ಪರ್ಧೆ ನಡೆಯುವಂಥದ್ದು. ಇವತ್ತು ಕಳೆದ ಏನು 2021 ಡಿಸೆಂಬರ್ದೊಳಗೆ ಆದಂಥ ಒಂದು ಚುನಾವಣೆ ನಂತರ ಈಗ ಚುನಾವಣೆ ಮಾಡ್ತಾ ಇರೋದು 3 ವರ್ಷ ಆದ ನಂತರ. ಇವಾಗ ಏನು 3 ವರ್ಷ ಆಡಳಿತ ನಡೆಸಿದಂಥ 15 ಜನ ಒಟ್ಟಿಗೆ ಈ ಚುನಾವಣೆಯನ್ನು ಎದುರಿಸಲಿಕ್ಕೆ ಸಜ್ಜಾಗಿದೆ. ನಾವು ಇವತ್ತು ಈ 3 ವರ್ಷದ ಇದರೊಳಗೆ ಏನು ಸಾಧನೆ ಮಾಡಿದೆ, ಆಡಳಿತ ಮಂಡಳಿ ಏನು ಸಾಧನೆ ಮಾಡಿದೆ ಅನ್ನೋ ಒಂದು ಅವಲೋಕನ ಆಗಬೇಕು ಅಂತ ಅನಿಸ್ತದೆ. ಯಾಕಂದರೆ ಸುಮ್ಮನೆ ಇಲ್ಲಿ ಒಳಗೆ ಬಂದು ಕುರ್ಚಿಯ ಕೂತ್ಕೋಗೋದಲ್ಲ, ಇಲ್ಲಿ ಒಳಗೆ ಬಂದು ಬೆಳಕ ಏನಾದರೂ ಮಾಡಬೇಕು, ಕನ್ನಡ ನೆಲಕ್ಕಾಗಿ ಮಾಡಬೇಕು, ಭಾಷೆಗಾಗಿ ಮಾಡಬೇಕು ಅಂತ ಒಂದು ಕಾರ್ಯ ಮಾಡಿದಾಗ ಮಾತ್ರ ಅದಕ್ಕೊಂದು ಸರಿಯಾದ ನ್ಯಾಯ ಒದಗಿಸಿಕೊಟ್ಟಂಗ. ಆ ಹಿನ್ನೆಲೆ ಒಳಗೆ ಈ ಆಡಳಿತ ಮಂಡಳಿ 2021 ಆಯ್ಕೆಯಾದಂಥ ಆಡಳಿತ ಮಂಡಳಿ ಇವತ್ತು 15 ಜನ ನಾವು ಸ್ಪರ್ಧೆಗೆ ಇಳಿದಿದ್ದೇವೆ. ಇದು ಆರೋಗ್ಯಕರವಾದ ಸ್ಪರ್ಧೆ. ಎಲ್ಲೋ ಜಿದ್ದಾಜಿದ್ದಿ ಮಾಡಿ ವೈರೋತ್ವ ಮಾಡಿಕೊಂಡು ಇದಕ್ಕಲ್ಲ. ಇದು ಕನ್ನಡ ಸೇವೆ ಮಾಡುವುದಕ್ಕಾಗಿ ಸ್ಪರ್ಧೆ ವಿನಃ ಯಾವುದಕ್ಕೋ ಅಧಿಕಾರಿಕ್ಕಾಗಿ ಅಲ್ಲ ಅಂತ. ಆ ಹಿನ್ನೆಲೆ ಒಳಗೆ ಈ 15 ಜನ ಇವತ್ತು ಈ ಚುನಾವಣೆಗೆ ಇಳಿದಿದ್ದೇವೆ. ಈ 15 ಜನ ಸೇರಿ 3 ವರ್ಷ ಯಾವ ರೀತಿ ಆಡಳಿತ ಮಾಡ್ತೀವಿ ಅನ್ನೋದು ಒಂದು ಸಣ್ಣ ಮಾಹಿತಿ ತಮ್ಮ ಮುಂದೆ ಇಡಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಕರ್ನಾಟಕ ವಿದ್ಯಾವರ್ಧಕ ಸಂಘ 3-4 ವರ್ಷ ಹಿಂದೆ ನೀವು ಇಲ್ಲಿ ಬಂದಾಗ ಮತ್ತು ಈಗ ಬಂದು ನೋಡಿದರೆ ಅಜಗಜಾಂತರ ವ್ಯತ್ಯಾಸವನ್ನ ನೀವು ಭೌತಿಕವಾಗಿ ಕಾಣಿಸ್ತಾ ಇದ್ದೀರಿ. ಅಂದರೆ ಕಟ್ಟಡದ ಇದರೊಳಗೆ ಬದಲಾವಣೆಯನ್ನ ಕಾಣಿಸ್ತಾ ಇದ್ದೀರಿ ಅಂತ. ಒಂದು ಕಚೇರಿಯ ಆವರಣ ಅಂದರೆ ಸಂಘದ ಆವರಣಕ್ಕೆ ಬಂದ ಕೂಡಲೇ ಎಡಭಾಗದಲ್ಲಿ ಒಂದು ಸಣ್ಣದಾದ ಕಟ್ಟಡ ಕಾಣಿಸ್ತದೆ. ಪಾಟೀಲ್ ಪುಟ್ಟಪ್ಪ ಸಭಾಭವನದ ಮುಂದ್ಗಡೆ ಇರುವಂಥ ಒಂದು ಕಟ್ಟಡ ಕಾಣಿಸ್ತದೆ, ಸಣ್ಣದಾದಂಥದ್ದು. ಅದು ಪುಸ್ತಕ ಮನೆ ಅನ್ನುವಂಥದ್ದು, ಸಿರಿಗನ್ನಡ ಪುಸ್ತಕ ಮನೆ ಅನ್ನುವಂಥದ್ದು ನಾವು ಒಂದು ಮಳಿಗೆಯನ್ನು ಶುರು ಮಾಡಿದ್ದೀವಿ. ಆಶೆ ಇಷ್ಟೇ, ನಮ್ಮ ಪ್ರಕಟಣೆಗಳು ಹಾಗೆ ಕನ್ನಡ ನೆಲ ಜಲ ಇದಕ್ಕೆ ಸಂಬಂಧಪಟ್ಟಂಥ ವಿಶೇಷವಾದ ಕೃತಿಗಳು, ಪುಸ್ತಕಗಳು, ಮಾಹಿತಿಗಳು ಒಂದು ಕಡೆ ಸಿಗಬೇಕು ಅಂತ. ಕರ್ನಾಟಕ ವಿದ್ಯಾವರ್ಧಕ ಸಂಘದ ಇದಕ್ಕೆ ಹೋದರೆ ಇಂಥ ಮಾಹಿತಿ ಸಿಗತೈತಿ, ಇಂಥ ಪುಸ್ತಕಗಳು ಸಿಗ್ತಾವು ಅನ್ನುವಂಥ ಆಶೆ ಇಟ್ಟುಕೊಂಡು ಇದನ್ನ ಮಳಿಗೆಯನ್ನು ನಾವು ಶುರು ಮಾಡಿದ್ದೇವೆ. ಕಳೆದ 2 ವರ್ಷಗಳಿಂದ ಅದು ಮಳಿಗೆ ಪ್ರಾರಂಭಗೊಂಡಿದೆ. ಇದು ಮೊದಲ ನಮ್ಮ ಯಶಸ್ವಿ ಹೆಜ್ಜೆ. ಭಾಳ ಜನರ ಬೇಡಿಕೆ ಏನಿತ್ತು ಅಂದರೆ ಒಂದು ಮಳಿಗೆ ಆಗಬೇಕು, ಸಾಹಿತ್ಯ ಮತ್ತು ಸಂಸ್ಕೃತಿಗಾಗಿಯೇ ಇರುವಂಥ ಸಂಘ ಒಂದು ತನ್ನದಾದ ಮಳಿಗೆ ಹೊಂದಿರಬೇಕು ಅನ್ನುವಂಥ ಆಶೆ ಇಟ್ಕೊಂಡು ವ್ಯಕ್ತಪಡಿಸಿದ್ದನ್ನು ಅದನ್ನು ಸಾಕಾರಗೊಳಿಸಿದ್ದೀವಿ ಅಂತ. ಹಾಗೆ ನಾವು ಎದುರಿಗೆ ಏನು ಚಾಮರಾಜ ಮಂದಿರ ಅಂತ ಇದೆ, ಅದರ ಒಳಗಡೆ ನಾವು ಬರ್ತೀವಿ. ಒಳಗಡೆ ಬಂದರೆ ಇಲ್ಲಿ ಆಫೀಸನ್ನು ಅಂದರೆ ಕಚೇರಿ, ಆಡಳಿತ ಕಚೇರಿಯನ್ನು ನೀವು ನೋಡ್ತಾ ಇದ್ದೀವಿ. ಆಡಳಿತ ಕಚೇರಿ ಒಂದು ಹಾಲ್ ರೀತಿ ಒಳಗೆ ಇತ್ತು. ಇದಕ್ಕೆ ಎಲ್ಲರೂ ಒಂದು ಕಡೆ ಅಧ್ಯಕ್ಷರು ಕೂರ್ತಿದ್ರು, ಇನ್ನೊಂದು ಕಡೆ ಕಾರ್ಯದರ್ಶಿ ಕೂರ್ತಿದ್ರು, ಅವ್ರವ್ರ ಚೇರಲ್ಲೆಲ್ಲ ಕೂರ್ತಿದ್ರು. ಒಂದು ವ್ಯವಸ್ಥೆ, ಒಂದು ಶಿಸ್ತುಬದ್ಧವಾದ ಒಂದು ವ್ಯವಸ್ಥೆ ಕೂತ್ಕೊಳ್ಳಿಕ್ಕೆ ಇದ್ದಿಲ್ಲ. ಬಂದವರಿಗೂ ಸಹಿತ, ಹೊರಗಿನಿಂದ ಬಂದವರಿಗೆ ಸಹಿತ ಸರಿಯಾದ ರೀತಿಯೊಳಗೆ ಆಸನ ಆಗಲಿ, ಒಂದು ಗೌರವ ಸ್ಥಾನವಾಗಲಿ ಇದ್ದಿದ್ದಿಲ್ಲ. ಆ ಕಾರಣಕ್ಕಾಗಿ ಇವತ್ತು ತಾವು ಗಮನಿಸ್ತಾ ಇದ್ದೀರಿ, ಅಧ್ಯಕ್ಷರ ಮತ್ತು ಕಾರ್ಯಾಧ್ಯಕ್ಷರ ಉಪಾಧ್ಯಕ್ಷರ ಒಂದು ಚೇಂಬರ್ ಆದರೆ, ಒಂದು ಭಾಗದ ಇದು ಆದರೆ, ಕೊಠಡಿ ಆದರೆ, ಇನ್ನೊಂದು ಅದರ ಎದುರು ಭಾಗದೊಳಗೆ ಪ್ರಧಾನ ಕಾರ್ಯದರ್ಶಿ, ಕೋಶಾಧ್ಯಕ್ಷರು, ಸಹ ಕಾರ್ಯದರ್ಶಿ, ಹಾಗೆ ಮ್ಯಾನೇಜರ್ ಮತ್ತು ನಮ್ಮ ಅಧೀಕ್ಷಕರನ್ನ ಒಳಗೊಂಡಂಥ ಇನ್ನೊಂದು ಇದನ್ನು ನೋಡ್ತಾ ಇದ್ದೀವಿ. ಹಾಗೆ ಇನ್ನೊಂದು ಒಳಗೆ ಬಂದರೆ ಒಂದು ಕಡೆ ಏನು ಆಡಳಿತ ಇದನ್ನ ಅಧಿಕಾರ ಮಾಡುವಂಥ ನಮ್ಮ ಸಿಬ್ಬಂದಿಗಳನ್ನ ನೀವು ನೋಡ್ತೀರಿ, ಇನ್ನೊಂದು ಕಡೆ ಕಂಪ್ಯೂಟರ್ ವ್ಯವಸ್ಥೆ ಇರುವಂಥ ನೋಡ್ತಾ ಇದ್ದೀವಿ. ಇದು ಕಚೇರಿ ಒಳಗೆ ಆದಂಥ ಬದಲಾವಣೆ. ಅಂದರೆ ಎಲ್ಲವನ್ನೂ ಸರಿಯಾದ ರೀತಿ ಒಳಗೆ
ಇವರು ಭೇಟಿ ಆಗಕ್ಕೆ ಗೌರವದೊಂದಿಗೆ ಅವರು ಬಂದು ಕೂತ್ಕೋಬೇಕು, ಮಾತಾಡಬೇಕು ಅಂಥದ್ದೊಂದು ವ್ಯವಸ್ಥೆಯನ್ನ ಕಚೇರಿ ಒಳಗೆ ನಾವು ಮಾಡಿದ್ದೇವೆ. ಹಾಗೆ ಇದು ಬಹಳ ಮುಖ್ಯವಾಗಿದ್ದು ಎಲ್ಲ ಇದು ಏನು ಕಾರ್ಪೊರೇಟ್ ರೀತಿ ಒಳಗೆ ಅದು ಚಂದ ಆಗಿದೆ ಅಂತ. ಮತ್ತೆ ಎಲ್ಲ ಅದರೊಳಗೆ ಪ್ರತಿ ಇದ್ರೊಳಗೆ ಒಂದು ಘೋಷವಾಕ್ಯವನ್ನು ನಾವು ಹಾಕಿದ್ದೇವೆ. ಚನ್ನವೀರ ಕಣಿವೆ ಅವರು ಘೋಷವಾಕ್ಯ ಇರಬಹುದು, ಚಂಪಾ ಅವರು ಘೋಷವಾಕ್ಯ ಇರಬಹುದು. ಇಂಥ ಹಲವಾರು ಘೋಷವಾಕ್ಯಗಳನ್ನು ನಾವು ಈ ಕಚೇರಿ ಒಳಗೆ ನಾವು ಗ್ಲಾಸಿನ ಇದ್ರೊಳಗೆ ಗಾಜಿನೊಳಗೆ ಅದನ್ನು ಬರೆಸಿ ನಾವು ಹಾಕಿದ್ದೀವಿ. ಅಲ್ಲದೇ ಈ ಮೇಲ್ಗಡೆ ನಾವು ಫೋಟೋಗಳನ್ನು ನೋಡ್ಬೋದು ನೀವು. ಒಂದು ಈ ನಾಡನ್ನು ಕಟ್ಟಿದವರು ಒಂದು ಕಡೆ ಆದರೆ ಸಂಗೀತವನ್ನ ಉಸಿರಾಗಿಸಿಕೊಂಡಂಥವ್ರು ಒಂದು ಕಡೆ ಕಾಣಿಸ್ತಾ ಇದ್ದಾರೆ, ಏಕೀಕರಣಕ್ಕಾಗಿ ದುಡಿದವರು ಇನ್ನೊಂದು ಕಡೆ ಕಾಣಿಸ್ತಾ ಇದ್ದಾರೆ. ಹಾಗೆ ಈ ಸಂಘವನ್ನು ಮುನ್ನಡೆಸಿದಂಥ ಅಧ್ಯಕ್ಷರು ಯಾರಾದಾರ ಅಂದ್ರೆ ಎಲ್ಲರ ಅಧ್ಯಕ್ಷರ ಏನು ಭಾವಚಿತ್ರಗಳನ್ನ ನಾವು ನೋಡ್ತಾ ಇದ್ದೀವಿ. ಅದರ ಒಟ್ಟಿಗೆ ಇವತ್ತು ಆಡಳಿತ ಮಾಡ್ತಿರುವಂತಹವರು ಸಹಿತ ಭಾವಚಿತ್ರಗಳು ಈ ಅವರೊಳಗೆ ಇದಾವೆ. ಅದರ ಆಚೆ ಹೋದರೆ ನಾವು ರಹಾ ದೇಶಪಾಂಡೆ ಸಭಾಭವನ, ಆ ಸಭಾಭವನದೊಳಗೆ ನೀವು ಗಮನಿಸಿದಿರಿ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅದಕ್ಕೆ ಅತ್ಯಂತ ವ್ಯವಸ್ಥಿತವಾದ ರೀತಿ ಒಳಗೆ ಅದನ್ನ ಮೇಲೆ ನಾವು POP ಮಾಡುವುದಾಗಿರ್ಬಹುದು, ಲೈಟಿನ ವ್ಯವಸ್ಥೆ ಮಾಡಿದ್ದಾಗಿರ್ಬಹುದು, ಹಾಗೆಯೇ ಅದಕ್ಕೆ ಗ್ರಾನೈಟ್ ಹಾಕ್ಸಿದ್ದಾಗಿರ್ಬಹುದು. ಹೀಗೆ ಸುಸಜ್ಜಿತವಾದ ಒಂದು ವೇದಿಕೆಯ ನಿರ್ಮಾಣವನ್ನ ರಹಾ ದೇಶಪಾಂಡೆ ಒಳಗೆ ಸಭಾಭವನ ಒಳಗೆ ಅದನ್ನ ಬದಲಾವಣೆಯನ್ನ ನಾವು ಮಾಡಿದ್ದೀವಿ. ಇದರೊಟ್ಟಿಗೆ ಈಗೇನು BM ಪಾಟೀಲ್ ಸಭಾಭವನ ಇದೆ, ಅದ್ರ ಎದುರಿಗೇನೆ ಒಂದು ಆಡಳಿತ ಮಂಡಳಿಯ ಒಂದು ಕೊಠಡಿಯನ್ನ ನಾವು ಇದನ್ನ ಮಾಡೋಣ, ಶೆಲವಡಿ ಕೊಠಡಿ ಅಂತ ತಿಳ್ಕೊಂಡು ಹೇಳಿ, ಸಭಾಭವನ ಅಂತ ತಿಳ್ಕೊಂಡು ಹೇಳಿ. ಅಂದ್ರೆ ಬಹಳಷ್ಟು ಸಲ ಆಡಳಿತ ಮಂಡಳಿ ಪ್ರತಿ ತಿಂಗಳ ತಪ್ಪದೇ ಕೊನೆಯ ಶನಿವಾರ 6 ಗಂಟೆ ಅಂದ್ರೆ 6 ಗಂಟೆ ನಾವು ಸಭೆ ಮಾಡ್ಕೊತಾ ಬಂದಿದ್ದೇವೆ. ಅದು ಸಂಘದ ಒಂದು ಪರಂಪರೆ. ಅದು ಪ್ರತಿ ತಿಂಗಳ ಕಾರ್ಯಕ್ರಮ ಇದನ್ನ ಸಭೆ ಮಾಡುವಂಥದ್ದು. ಆ ತಿಂಗಳ ಏನು ಚಟುವಟಿಕೆ ಅದು ಮುಂದಿನ ತಿಂಗಳ ಏನು ಚಟುವಟಿಕೆ ಆಗಬೇಕು ಅನ್ನುವಂಥದ್ದು, ಇಂಥದ್ದೊಂದನ್ನ ಪ್ರತಿ ತಿಂಗಳ ಮಾಡ್ತಾ ಬಂದಿದ್ದೀವಿ. ಆದರೆ ಇಲ್ಲಿ ಕಾರ್ಯಕ್ರಮಗಳು ಹೆಚ್ಚಿರುವುದರಿಂದ ಮೀಟಿಂಗ್ ಮಾಡ್ಲಿಕ್ಕೂ ಸಹಿತ ನಮ್ಗೆ ಅನಾನುಕೂಲ, ಒಂದು ಇದು ಸರಿಯಾದ ಸ್ಥಳ ಇಲ್ಲದ ಕಾರಣಕ್ಕಾಗಿ ಈ ಕಾರ್ಯಕಾರಿ ಸಮಿತಿಗೆ ಒಂದು ಕೊಠಡಿಯನ್ನ ಮಾಡುವಂತ ವ್ಯವಸ್ಥೆ ಮಾಡಿದ್ವಿ. ಇವತ್ತು ಬಸವರಾಜ ಹೊರಟ್ಟಿ ಅವರಿಂದ ಹಿಡ್ಕೊಂಡು ಬಹುತೇಕ ಎಲ್ಲ ಬಂದಂಥ ರಾಜಕೀಯ ಮತ್ತು ಸಾಮಾಜಿಕ ಧುರೀಣರು ಅದನ್ನ ನೋಡಿದವ್ರು ಹೇಳ್ತಾರ, ಅದ್ಭುತವಾದ ರೀತಿ ಒಳಗೆ ಒಂದು ನೀವು ಕೊಠಡಿಯನ್ನ ಮಾಡಿದ್ರಿ, ಇದು ಒಳ್ಳೆಯ ಪ್ರಯತ್ನ ಅಂತ ತಿಳ್ಕೊಂಡು ಹೇಳಿ ಅದನ್ನ ಹೇಳಿದ್ದಾರೆ. ಒಂದು ಡಿಜಿಟಲ್ ರೀತಿ ಒಳಗೆ ಅದನ್ನ ನಾವು ವ್ಯವಸ್ಥೆ ಕೊಠಡಿಯನ್ನ ಮಾಡಿದ್ದೀವಿ. ಇವತ್ತು ವಾಗ್ಭೂಷಣ ಪತ್ರಿಕೆ ಕಳೆದ 50 ವರ್ಷಗಳಿಂದ ಅದು ನಿಂತು ಹೋಗಿತ್ತು. ಅದರ 50 ವರ್ಷದ ಹಿಂದೆ ಅದು ಶುರುವಾಗಿ ಅದು ಮತ್ತೆ ಬಂದಾಗಿದ್ದು, ಮತ್ತೆ ಶುರುವಾಗಿದ್ದು, ಮತ್ತೆ ಶುರು ಮಾಡಬೇಕು ಅಂತ ತಿಳ್ಕೊಂಡು 50 ವರ್ಷದಿಂದ ಪ್ರಯತ್ನ ಮಾಡಿದ್ರು ಸಹಿತ ಅದು ಆಗಿದ್ದಿಲ್ಲ. ಆದರೆ ಈ ವರ್ಷ ನಾವು ವಾಗ್ಭೂಷಣವನ್ನು ಮರು ಪ್ರಾರಂಭ ಮಾಡಿದ್ದೀವಿ. ಒಂದು ವಾಗ್ಭೂಷಣ ಮರು ಪ್ರಾರಂಭ ಆಗಬೇಕು, ಮತ್ತು ಅದು ನಿಲ್ಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಅದಕ್ಕದೇ ಆದ ಒಂದು ಕಚೇರಿನ ಪ್ರಾರಂಭ ಮಾಡಿದ್ದೀವಿ. ಈ ಕಚೇರಿಯನ್ನು ನೋಡ್ತೀರಿ, ಮೇಲ್ ಟೈಟಲ್ ಇದೆ ವಾಗ್ಭೂಷಣ ಕಾರ್ಯಾಲಯ ಅಂತ ತಿಳ್ಕೊಂಡು ಹೇಳಿ. ಆ ಕಾರ್ಯಾಲಯದ ಒಳಗಡೆ ಹೋದ್ರೆ ಅಲ್ಲಿ ಹಳೆಯ ಎಲ್ಲ ವಾಗ್ಭೂಷಣ ಪತ್ರಿಕೆಯನ್ನ ಮೊದಲುಗೊಂಡು ಆ ಕಾಲದ ದಿನಪತ್ರಿಕೆ ಆಗಿರ್ಬೋದು, ವಾರಪತ್ರಿಕೆ ಆಗಿರ್ಬೋದು, ಅಂಥವೆಲ್ಲವನ್ನ ನಾವು ಬೈಂಡ್ ಮಾಡಿ ಆ ಹಳೆಯ ಪತ್ರಿಕೆಗಳನ್ನು ದೊರೆಯುವ ಹಾಗೆ ನಾವು ವ್ಯವಸ್ಥೆ ಮಾಡಿದ್ದೀವಿ ಆ ಕಾರ್ಯಾಲಯಗಳು. ಅದಕ್ಕಾಗಿ ಒಂದು ಪ್ರತ್ಯೇಕ ಕಾರ್ಯಾಲಯ ಆಗಿದೆ. 2ನೇ ಸಂಚಿಕೆ ಸಹಿತ ಇದು ತಯಾರಾಗಿದೆ, ಬಿಡುಗಡೆ ಆಗಿದೆ. 3 ತಿಂಗಳಿಗೊಮ್ಮೆ ಅದು ತರುವಂತ ವ್ಯವಸ್ಥೆಯನ್ನ ನಾವು ಅದನ್ನ ಮಾಡಿದ್ದೀವಿ. ಆ ಕಾರ್ಯಾಲಯದ ಎದುರಿಗೆ ಇನ್ನೊಂದು ನಾವು ಕೊಠಡಿಯನ್ನ ರೆಡಿ ಮಾಡಿದ್ದೀವಿ. ಅದು ಪತ್ರಿಕಾ ಕೊಠಡಿ ಅಂತ ತಿಳ್ಕೊಂಡು ಹೇಳಿ. ಅಂದ್ರೆ ನಮ್ಮ ಈ ಯಾರೇ ಪತ್ರಿಕಾ ಒಂದು ಗೋಷ್ಠಿ ನಡೆಸಬೇಕಾದ್ರೆ ಅದಕ್ಕೊಂದು ಅವಕಾಶ ನಮ್ಗೆ ಇಲ್ಲಿ ಇರ್ತಿದ್ದಿಲ್ಲ. ಅದೇ ಟೈಮ್ದಾಗ ಇಲ್ಲಿ ಕಾರ್ಯಕ್ರಮ ಆದ್ರೆ ಅಲ್ಲಿ ಸಿಗ್ತಿದ್ದಿಲ್ಲ. ಆ ಕಾರಣಕ್ಕಾಗಿ ಒಂದು ಪ್ರತ್ಯೇಕವಾದ ಕೊಠಡಿಯನ್ನ ನಾವು ಮಾಡಿದೀವಿ. ಒಂದು ಚಿಂತನಾ ಕೊಠಡಿ ಅಂತ ತಿಳ್ಕೊಂಡು ಹೇಳಿ ಅದಕ್ಕನ್ನ ನಾವು ಹೆಸರನ್ನ ಇಟ್ಟಿದ್ದೀವಿ. ಅದು ಪತ್ರಿಕಾ ಗೋಷ್ಠಿ ಆಗಿರ್ಬೋದು ಅಥವಾ ಒಂದು ಹೋರಾಟದ ಸಭೆ ಆಗಿರ್ಬೋದು, ಯಾರೋ ಒಂದು 30-40 ಜನ ಕೂತು ಒಂದು ಸಭೆ ಮಾಡ್ತೀವಂದ್ರೆ ಮುಕ್ತವಾಗಿ ಮಾಡ್ಕೊಳ್ಳಿಕ್ಕೆ ಅಂತ ಒಂದು ಕೊಠಡಿಯನ್ನ ನಾವು ಇವತ್ತು ಅಲ್ಲಿ ಮಾಡಿದ್ದೀವಿ. ಇನ್ನು ಒಂದಿಷ್ಟು ನಾವು ಒಳಗಡೆ ಹೋದ್ರೆ ಎದುರುಗಡೆ ನಾವು ಏನಿಗೆ ಬಾಳಪ್ಪ ಅವರ ಕಲಾವಿದರ ಸಮುಚ್ಚಯ ಅಂತ ತಿಳ್ಕೊಂಡು ಹೇಳಿ ನೀವು ಬೋರ್ಡನ್ನ ಕಾಣ್ತಾ ಇದ್ರಿ. ಆ ಬೋರ್ಡಿನ ಒಳಗೆ ಹೋದ್ರೆ 2 ಕೊಠಡಿಗಳನ್ನು ಇದಾವೆ. ಇವತ್ತು ಧಾರವಾಡಕ್ಕೆ ಯಾರೇ ಕಲಾವಿದರು ಬರಲಿ, ಎಲ್ಲೋ ದೂರಿಂದ ನಾಟಕ ಮಾಡುವಂತಹ ತಂಡ ಬರ್ತದೆ, 20 ಜನ 25 ಜನ ಬರ್ತಾ ಇದಾರೆ. ಬಂದವರಿಗೆ ಅವರು ನಾಟಕ ಮಾಡಿ ಹೊರಗೆ ಹೋಗಾಕ ಎಲ್ಲೋ ಮಾಡ್ಕೊಂಡು ಎಲ್ಲೋ ಹೋಗ್ತಿದ್ರು. ಅದಕ್ಕಾಗಿ ಕರ್ನಾಟಕ ವಿದ್ಯಾವರ್ಧಕ ಸಂಘ ಕಲಾವಿದರಿಗೆ ಒಂದು ಒಳ್ಳೆಯ ವಸತಿ ಸಮುಚ್ಚಯ ಮಾಡಬೇಕು ಅನ್ನೋಂಥ ಆಶೆ ಇಟ್ಕೊಂಡು
ಒಂದು 25 ಜನ ಕಲಾವಿದರು ಬಂದರೆ ಅದು ಮಹಿಳೆಯರಿಗಾಗಿ ಒಂದು 5-6 ಜನ ವಸತಿ ಇರಲಿಕ್ಕೆ, ಒಂದು 15 ಜನ ಗಂಡು ಮಕ್ಕಳಿಗೆ ಇರಲಿಕ್ಕೆ 2 ಕೊಠಡಿಗಳನ್ನು ಮಾಡಿ ಅತ್ಯಂತ ಸುಸಜ್ಜಿತವಾದಂಥ ಅದು ಹಾಸಿಗೆಯಿಂದ ಹಿಡ್ಕೊಂಡು ದಿಂಬಿನಿಂದ ಹಿಡ್ಕೊಂಡು ಎಲ್ಲವನ್ನು ರೆಡಿಯಾಗಿ ಇಟ್ಟು ಬರುವಂಥವ್ರಿಗೆ ಅದನ್ನು ನಾವು ವ್ಯವಸ್ಥೆ ಮಾಡಿದ್ದೀವಿ. ಅಷ್ಟೇ ಅಲ್ಲ, ಹೈಟೆಕ್ ಇದರ ರೀತಿ ಒಳಗೆ ಬಾತ್ರೂಮನ್ನು ಮತ್ತು ಶೌಚಾಲಯಗಳನ್ನು ನಾವು ನಿರ್ಮಾಣ ಮಾಡಿದ್ದೀವಿ. ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ ಗೀಝರ್ಗಳನ್ನು ಸಹಿತ ನಾವು ಅಳವಡಿಸಿದ್ದೀವಿ. ಬಿಸಿನೀರು ಚಳಿಗಾಲಕ್ಕೆ ಅವ್ರಿಗೆ ಬಿಸಿನೀರು ವ್ಯವಸ್ಥೆ ಆಗಲಿ ಅನ್ನುವಂಥದ್ದು. ಈ ರೀತಿ ಒಳಗೆ ಕಲಾವಿದರಿಗೆ ಒಂದು ಗೌರವಯುತವಾದಂಥ ಒಂದು ಸ್ಥಾನ ಅವ್ರಿಗೆ ಸಿಗುವಂಥ ವ್ಯವಸ್ಥೆಯನ್ನು ಕರ್ನಾಟಕ ವಿದ್ಯಾವರ್ಧಕ ಸಂಘ ಈ 3 ವರ್ಷದ ಅವಧಿಯೊಳಗೆ ಭಾಳ ಪ್ರಮುಖವಾಗಿ ಅದನ್ನು ಮಾಡಿದೆ. ಇಂಥ ಒಂದು ಇದಕ್ಕೆ ಬಂದರೆ, ಅದರ ಕೆಳಗಡೆ ಬಂದರೆ ಅಂದರೆ ನಾವು ಇವತ್ತು ಗ್ರಂಥಾಲಯನ ನೋಡ್ತೇವೆ. BM ಪಾಟೀಲ್ ಸಭಾಭವನದೊಳಗೆ ಒಂದು ವಾಚನಾಲಯ, ಶಾಂತೇಶ್ ವಾಚನಾಲಯ ಅಂತ ತಿಳ್ಕೊಂಡು ಹೇಳಿ, ಶಾಂತೇಶ ವಾಚನಾಲಯ ಅದು ಮೊದಲಿಗೆ ಮೇಲಿನ ಭಾಗದೊಳಗಿತ್ತು. ಅದನ್ನು ಅಲ್ಲಿ ಸ್ಥಳಾಂತರಿಸಿ ಅದನ್ನು ಸರಿಯಾದ ರೀತಿ ಒಳಗೆ ಅದು ಆಸನದ ವ್ಯವಸ್ಥೆ ಇರಬಹುದು, ಓದುವ ಪತ್ರಿಕೆ ಓದುವ ವ್ಯವಸ್ಥೆ ಇರ್ಬೋದು, ಅವನ್ನೆಲ್ಲವನ್ನು ಸುಧಾರೀಕರಣ ಮಾಡ್ತೀವಿ. ಅದು ಮುಂದೆ ಸ್ವಲ್ಪ ನೀವು ಹಿಂಗೆ ಒಳ್ಳೆ ನೋಡಿದರೆ ಅಲ್ಲಿ ಮೃತ್ಯುಂಜಯ ಅಪ್ಪಗಳ ಸಂಶೋಧನಾ ಒಂದು ಬೋರ್ಡ್ ಕಾಣಿಸ್ತದೆ. ಆ ಬೋರ್ಡ್ ಒಳಗೆ ಹೋದರೆ 134 ವರ್ಷ ಹಳೆಯದಾದ ಗ್ರಂಥಾಲಯ ನೀವು ಕಾಣ್ತಾ ಇದ್ದೀರಿ. ಅದು ಎಷ್ಟೊಂದು ಅಸ್ತವ್ಯಸ್ತ ಆಗಿತ್ತು ಅಂತ ಹೇಳಿದ್ರೆ ಯಾವ ಪುಸ್ತಕಗಳು ಸರಿಯಾದ ರೀತಿ ಒಳಗೆ ಸಿಗುತ್ತಿದ್ದಿಲ್ಲ. ಕಳೆದ 2 ವರ್ಷಗಳಿಂದ ನಿರಂತರವಾಗಿ ಎಲ್ಲ ಪುಸ್ತಕಗಳನ್ನು ಸಾರ್ಟ್ ಔಟ್ ಮಾಡಿ, ಅಂದರೆ ವಿಭಜಿಸಿ, ಅಂದರೆ ವಿಷಯವಾರು ವರ್ಗ ಮಾಡಿ ಅವನನ್ನು ಇವತ್ತು ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಪುಸ್ತಕ ಕೇಳಿದರೆ ಕ್ಷಣಾರ್ಧದಲ್ಲಿ ನಮ್ಮ ಸಿಬ್ಬಂದಿ ನಿಮಗೆ ಕೈ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದೆ. ಅಂಥ ಒಂದು ಸುಧಾರಣೆಯನ್ನು ಅದನ್ನು ಡಿಜಿಟಲೀಕರಣ ಮಾಡಿದ್ದೀವಿ. ಎಲ್ಲವೂ ಸಹಿತ ಕಂಪ್ಯೂಟರೈಸ್ಡ್ ಆಗಿದೆ. ಇಂಥ ಒಂದು ವ್ಯವಸ್ಥೆಯನ್ನು ಗ್ರಂಥಾಲಯದ ಭಾಳ ಅದ್ಭುತವಾದ ರೀತಿ ಒಳಗೆ ಅದನ್ನು ಸುಧಾರಣೆ ಮಾಡಿದೆ. 200 ವರ್ಷದ ಹಳೆಯದಾದಂಥ ಕೃತಿಗಳು ಸಹಿತ ನಮ್ಮಲ್ಲಿ ಹಲವಾರು ಕೃತಿಗಳು ಲಭ್ಯ ಇದ್ದಾವೆ. ಅಷ್ಟೊಂದು ಹಳೆಯದಾದಂಥ ಮತ್ತು ಪ್ರಮುಖವಾದಂಥ ಒಂದು ಗ್ರಂಥಾಲಯವನ್ನು ನವೀಕರಣ ಮಾಡಿದ್ದೀವಿ. ಅತ್ಯಂತ ಅಚ್ಚುಕಟ್ಟಾಗಿ ಅದನ್ನು ನಿರ್ವಹಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ. ಹಾಗೆ ನಾವು ಆಚೆ ಕಡೆ ಎದುರಿಗೆ ಹೋದರೆ ಯೂಟ್ಯೂಬ್ ಚಾನಲ್ ಅಂತ ಕವಿಸಂ ಧ್ವನಿ ಅಂತ, ಕರ್ನಾಟಕ ವಿದ್ಯಾವರ್ಧಕ ಸಂಘದ ಧ್ವನಿ, ಕವಿಸಂ ಧ್ವನಿ ಅಂತ ತಿಳ್ಕೊಂಡು ಹೇಳಿ ಯೂಟ್ಯೂಬ್ ಚಾನಲನ್ನು ನಮ್ಮದೇ ಆದ ಚಾನಲ್ ಒಂದು ಸ್ಟುಡಿಯೋವನ್ನು ಮಾಡಿದ್ದೀವಿ. ಆ ಸ್ಟುಡಿಯೋದೊಳಗೆ ಇಲ್ಲಿ ಬಂದಂಥವ್ರನ್ನ ಯಾರೇ ಕರ್ನಾಟಕದ ಯಾವುದೇ ಮೂಲೆಯಿಂದ ಯಾರೇ ಚಿಂತಕರು ಬರಲಿ, ಹೋರಾಟಗಾರರು ಬರಲಿ, ಯಾರೇ ಬರಲಿ, ಅವರನ್ನು ಒಂದು ಸಂದರ್ಶನ ಮಾಡಿ ಅವರ ವಿಚಾರಗಳನ್ನು, ಕನ್ನಡದ ಬಗ್ಗೆ, ಸಾಹಿತ್ಯದ ಬಗ್ಗೆ, ಈ ನೆಲ ಜಲದ ಬಗ್ಗೆ ಸಂದರ್ಶನ ಮಾಡಿ ಅವನನ್ನು ಜನರಿಗೆ ತಲುಪಿಸುವಂಥ ಕಾರ್ಯವನ್ನು ಯೂಟ್ಯೂಬ್ ಸ್ಟುಡಿಯೋದೊಳಗೆ ಮಾಡಿ ನಮ್ಮದೇ ಆದ ಯೂಟ್ಯೂಬ್ ಚಾನಲ್ದೊಳಗೆ ಹಂಚುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಇಲ್ಲಿರುವ ಎಲ್ಲ ಕಾರ್ಯಕ್ರಮಗಳು ಯೂಟ್ಯೂಬ್ ಚಾನಲ್ ಮತ್ತು ಫೇಸ್ಬುಕ್ ಮೂಲಕ ಲೈವನ್ನು ಅದು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇದು ಯೂಟ್ಯೂಬ್ ಚಾನಲ್ಗೆ ಸಂಬಂಧಪಟ್ಟದ್ದು. ಆ ಯೂಟ್ಯೂಬ್ ಚಾನಲ್ ಸ್ಟುಡಿಯೋಗೆ ಹತ್ಕೊಂಡ ಹಿಂದ್ಗಡೆ ಒಂದು ಏನು AC ಇರುವಂಥ ಒಂದು ಸುಸಜ್ಜಿತವಾದ ಗೆಸ್ಟ್ ಹೌಸ್, ಅಂದರೆ ಅತಿಥಿ ಗೃಹ ಒಂದು ಮಾಡಿದ್ದೀವಿ. ಯಾರೇ ಬಂದಿರ್ತಾರೆ, ಮುಂಜಾನೆ ಅತಿಥಿಯಾಗಿ ಇಲ್ಲಿ ಬರ್ತಾರೆ, ಅವ್ರು ರಾತ್ರಿ ಲೇಟಾಗಿ ಹೋಗ್ತಾರೆ ಅಥವಾ ಅವತ್ತೊಂದು ದಿವಸ ಉಳ್ಕೋತಾರೆ, ಅಂಥವ್ರಿಗೆ ಅನಾನುಕೂಲ ಆಗಬಾರ್ದು. ಹೊರಗಡೆ ಎಲ್ಲೋ ನಮಗೆ ಇದು ಸಿಗೋದಿಲ್ಲ, ಏನು ಲಾಜ್ ಸಿಗೋದಿಲ್ಲ. ಆ ಕಾರಣಕ್ಕಾಗಿ ಎರಡು ಒಂದು ಹಾಸಿಗೆ ಇರುವಂಥದ್ದು, AC ಇರುವಂಥದ್ದು, ಅಟ್ಯಾಚ್ಡ್ ಎಲ್ಲ ರೀತಿಯ ವ್ಯವಸ್ಥೆ ಇರುವಂಥ ಒಂದು ಕೊಠಡಿಯನ್ನು ನಾವು ರೆಡಿ ಮಾಡಿದ್ದೀವಿ. ಅದು ಎಷ್ಟರ ಮಟ್ಟಿಗೆ ಅನುಕೂಲ ಆಗಿದೆ ಅಂದರೆ, ಯಾರೇ ಹೊರಗಿನವ್ರು ಬಂದರೂ ಸಹಿತ ಇಲ್ಲ ನಾನು ಫ್ರೆಶ್ ಆಗಬೇಕಾಗಿದೆ ಮತ್ತು ಸಾಯಂಕಾಲ ಒಂದು ಕಾರ್ಯಕ್ರಮ ಅದ ಅಥವಾ ಇದು ಏನಾದರೂ ಭಾಗವಹಿಸಬೇಕು ಅಂದಾಗ ಒಂದು 4-5 ತಾಸು ರೆಸ್ಟ್ ತಗೊಳ್ಳಿಕ್ಕೆ ಅಂತ ಒಂದು ವ್ಯವಸ್ಥೆಯನ್ನು ಸಂಘ ಮಾಡಿದೆ. ಇನ್ನು ಅದೇ ಈಚೆ ಕಡೆ ಯೂಟ್ಯೂಬಿಂದ ಮುಂದೆ ಹಾಸಿ ನಾವು ಮೇಲ್ಗಡೆ ಬಂದರೆ ಹಿಂದೆ ಹಳೆಯ ಗ್ರಂಥಾಲಯ ಇತ್ತು. ಅಲ್ಲಿ ಆ ದೊಡ್ಡ ಧಾರವಾಡಕ್ಕೆ ಏನು ಜ್ಞಾನದ ಸಿಂಚನ ಮಾಡಿದಂಥ ಈ ಮೇಲಿನ ಕೊಠಡಿ, ಆ ಕೊಠಡಿಯನ್ನು ಒಂದು ಗಮನಿಸಿದ್ರೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇಲ್ಲಿ ಇವತ್ತು ಅದಕ್ಕೆ ಧಾರವಾಡದೊಳಗೆ ಒಂದು ಸುಸಜ್ಜಿತವಾದ ಏನು ಆರ್ಟ್ ಗ್ಯಾಲರಿ ಇದ್ದಿಲ್ಲ. ಆರ್ಟ್ ಗ್ಯಾಲರಿಯನ್ನು ನಾವು ಮೊದಲಿಗೆ ಇಲ್ಲೇ ರಹಾ ದೇಶಪಾಂಡೆ ಇದರೊಳಗೆ ಸಭಾಭವನವನ್ನು ಮಾಡಿದ್ವಿ. ಆ ನಂತರ ನಾವು ಅದನ್ನು ಮೇಲ್ಗಡೆ ವ್ಯವಸ್ಥೆ ಇವತ್ತು ಮಾಡಿದ್ದೀವಿ. ಎಷ್ಟರ ಮಟ್ಟಿಗೆ ಮಾಡಿದ್ದೀವಿ ಅಂತ ಹೇಳಿದರೆ, ಅದಕ್ಕೆ ಲಕ್ಷಾನುಗಂಟ್ಲೆ ಅದಕ್ಕೆ ಖರ್ಚು ಮಾಡಿ, ಯಾರೇ ಯಾವುದೇ ರಾಜ್ಯದ ಯಾವುದೇ ಮೂಲೆಯಿಂದ ನಾನು ಕಲಾವಿದನಿ, ನನ್ನ ಕಲಾ ಪ್ರದರ್ಶನ ಆಗಬೇಕು ಅಂತ ಅಂದಾಗ ಭಾಳ ಮುಕ್ತವಾಗಿ ಕರ್ನಾಟಕ ವಿದ್ಯಾವರ್ಧಕ ಸಂಘ
ತಾನೇ ಜವಾಬ್ದಾರಿ ತೆಗೆದುಕೊಂಡು ಆ ಕಲಾವಿದರ ಕಲೆಗಳನ್ನು ಪ್ರದರ್ಶಿಸುವಂಥ ವ್ಯವಸ್ಥೆಯನ್ನು ಸಂಘ ಮಾಡಿದೆ. ಹಾಗೆ ಒಂದಿಷ್ಟು ಈ ಇದರೊಳಗೆ ಅದೇ ಹಾದಿಯಿಂದ ಹೊರಗಡೆ ಬಂದು ಪಾಟೀಲ್ ಪುಟ್ಟಪ್ಪ ಸಭಾಭವನದೊಳಗೆ ಆಚೆ ಕಡೆ ಬಂದರೆ ಒಂದು ಮಹಿಳಾ ಕೊಠಡಿಯನ್ನು ಮಾಡಿದ್ದೀವಿ, ಮಹಿಳಾ ವಿಶ್ರಾಂತಿ ಕೊಠಡಿ. ಮಹಿಳೆಯರಿಗೆ ಇಲ್ಲಿ ಬಂದಾಗ ಅವ್ರೇನೋ ಡ್ರೆಸ್ ಬದಲು ಮಾಡಬೇಕಾಗಿರ್ತದೆ, ಏನೋ ಒಂದಿಷ್ಟು ರೆಸ್ಟ್ ತಗೋಬೇಕಾಗಿರ್ತದೆ, ಅಂಥದಕ್ಕಾಗಿ ಒಂದಿಷ್ಟು ವ್ಯವಸ್ಥೆ ಇರಲಿ ಅನ್ನೋ ಕಾರಣಕ್ಕಾಗಿ ಮಹಿಳಾ ವಿಶ್ರಾಂತಿ ಕೊಠಡಿಯನ್ನು ನಾವು ಮಾಡಿದ್ದೀವಿ. ಅದರ ಜೊತೆಗೆ ಅಲ್ಲಿನೇ ಅವರಿಗೆ ಶೌಚಾಲಯ ಆಗಿರ್ಬೋದು, ಎಲ್ಲ ರೀತಿಯ ವ್ಯವಸ್ಥೆಯನ್ನು ಇದರೊಳಗೆ ಮಹಿಳೆಯರಿಗೆ ನಾವು ಮಾಡಿದ್ದದೆ. ಹಾಗೆ ನಾವು ಒಂದಿಷ್ಟು ಆ ಪಾಟೀಲ್ ಪುಟ್ಟಪ್ಪ ಸಭಾಭವನದ ಕೆಳಗಡೆ ಬಂದರೆ ಪಾಟೀಲ್ ಪುಟ್ಟಪ್ಪ ಸಭಾಭವನದೊಳಗೆ 3 ವರ್ಷದ ಹಿಂದೆ ಅಲ್ಲಿ ಸರಿಯಾದ ರೀತಿಯೊಳಗೆ ಲೈಟಿನ ವ್ಯವಸ್ಥೆ ಇದ್ದಿಲ್ಲ. ಕೂತ್ಕೊಳ್ಳಿಕ್ಕೆ ಅದೇನೋ ಭಾಳಷ್ಟು ಜನರ ತಕರಾರು ಏನು ಇತ್ತಂದರೆ ಕೆಳಗಿನ ಚೇರ್ಗಳು ತೆಳಗಾಗಿದ್ದವು, ಏನು ಸ್ಟೇಜ್ ಮೇಲೆ ಆಗಿದೆ, ಕೂತ್ಕೊಳ್ಳೋರಿಗೆ ದೃಷ್ಟಿ ಇದರಿಂದ ಭಾಳ ತೆಳಗಾಗ್ತದೆ, ಇದು ಎತ್ತರ ಆಗಬೇಕು ಅನ್ನುವಂಥ ಒತ್ತಾಸೆ ಭಾಳಷ್ಟು ಜನರಿದ್ದಿತ್ತು. ಆ ಕಾರಣಕ್ಕಾಗಿ ಈ ಆಡಳಿತ ಮಂಡಳಿ ಅದನ್ನು ಏನು ಸ್ಟೇಜನ್ನು ಕೆಳಗಿನ ಭಾಗವನ್ನು ಎತ್ತರಿಸಿ 1 ಫೂಟಿನಷ್ಟು ಮೇಲಕ್ಕೆ ಎತ್ತರಿಸಿ ಸರಿಯಾದ ರೀತಿಯೊಳಗೆ ಆ ಸ್ಟೇಜಿನ ಕಾರ್ಯಕ್ರಮ ನೋಡುವ ಹಾಗೆ ಒಂದು ಮಾಡಿದ್ದಾದರೆ, ಈ ಲೈಟಿನ ವ್ಯವಸ್ಥೆಗಾಗಿನೇ ಒಂದು ಸರಿಯಾದ ಚಾನಲ್ ಹಾಕಲಿಕ್ಕೆ ಮಾಡಿದ್ದೀವಿ. ಹಾಗೆ ಕ್ಯಾಟ್ ವ್ಯಾಕ್ ಮಾಡಲಿಕ್ಕೆ ಸ್ಟೇಜಿನ ಮೇಲೆ ನಾವು ಅದನ್ನು ನಿರ್ಮಾಣ ಮಾಡಿದ್ದೀವಿ. ಅಲ್ಲದೆ ಅಲ್ಲೆಲ್ಲ ಏನು ಕೆಳಗಡೆ ಇರುವಂಥ ಎಲ್ಲ ಇದನ್ನು ಹಳೆ ಇದನ್ನು ತೆಗೆದ ಕಟ್ಟಿಗೆಯ ಪ್ಲಾಟ್ಫಾರ್ಮ್ ಮಾಡಿದ್ದೀವಿ. ಕೆಳಗಡೆ ಹೋದರೆ ಅಲ್ಲಿ ಗ್ರೀನ್ ರೂಮ್ ಅದಾವೆ, 2 ಗ್ರೀನ್ ರೂಮ್ಗಳು. ಆ ಗ್ರೀನ್ ರೂಮ್ಗಳು ಎಲ್ಲವನ್ನೂ ನವೀಕರಣ ಮಾಡಿದ್ದೀವಿ. ಅದೆಲ್ಲ ಟೈಲ್ಸ್ ಹಾಕೋದ್ರಿಂದ ಹಿಡ್ಕೊಂಡು ಗೋಡೆಗೆ ಇದನ್ನ ಗ್ರಾನೈಟ್ಸ್ ಹಾಕ್ಸೋದ್ರ ಮೂಲಕ, ಟಾಯ್ಲೆಟ್ಗಳನ್ನು ಬದಲಾವಣೆ ಮಾಡೋದ್ರ ಮೂಲಕ, ಗ್ಲಾಸ್ಗಳನ್ನು ಹೊಸ ಗ್ಲಾಸ್ಗಳನ್ನು ಹಾಕೋದ್ರ ಮೂಲಕ ಒಬ್ಬ ಮೇಕಪ್ ಮ್ಯಾನಿಗೆ, ಒಬ್ಬ ಕಲಾವಿದರಿಗೆ ಆ ಗ್ರೀನ್ ರೂಮಿಗೆ ಹೋದರೆ ಖುಷಿ ಅನಿಸಿರ್ಬೇಕು ಅಂತ ಆ ರೀತಿ ಒಳಗೆ ಆ ಗ್ರೀನ್ ರೂಮ್ಗಳನ್ನು ನಾವು ಸಜ್ಜು ಮಾಡಿದ್ದೀವಿ. ಅಲ್ಲದೆ ಮೇನ್ ಸ್ಟೇಜಿನೊಳಗೆ ಬಂದಂಥ ಹಿರಿಯರು ಏನು ಬರ್ತಾರೆ, ಹೆಚ್ಚು ಇವಾಗ BP ಶುಗರ್ ಇದ್ದವ್ರು ಇರ್ತಾರೆ, ಒಂದು 10 ನಿಮಿಷ ಆದ್ರೆ ಅವ್ರು ಟಾಯ್ಲೆಟ್ಗೆ ಹೋಗ್ಬೇಕಾಗಿರ್ತೈತಿ. ಆ ಹಿನ್ನೆಲೆ ಒಳಗೆ ಕಾರ್ಯಕ್ರಮ ನಡೆದಾಗ ಅವರು ಟಾಯ್ಲೆಟ್ ಹೋಗ್ಬೇಕಂದಾಗ ಎಲ್ಲೋ ಹೊರಗೆ ಬಂದು ಹೋಗುವಂಥ ವ್ಯವಸ್ಥೆ ಇತ್ತು. ಆ ಕಾರಣಕ್ಕಾಗಿ ವಿದ್ಯಾವರ್ಧಕ ಸಂಘದ ಪಾಟೀಲ್ ಪುಟ್ಟಪ್ಪ ಸಭಾಭವನದ ವೇದಿಕೆಯ ಹಿಂದ್ಗಡೆನೆ 2 ಹೆಜ್ಜೆ ಹಿಂದ್ಗಡೆ ಹೋಗ್ಬಿಟ್ರೆ ಅವ್ರಿಗೆ ಸುಸಜ್ಜಿತವಾದಂಥ ಟಾಯ್ಲೆಟನ್ನು ಹೆಣ್ಮಕ್ಳಿಗೆ ಮತ್ತು ಗಂಡು ಮಕ್ಕಳಿಗೆ 2 ಟಾಯ್ಲೆಟ್ಗಳನ್ನು ನಾವು ಅದನ್ನು ನಿರ್ಮಾಣ ಮಾಡಿದ್ದೀವಿ. ಇದು ಪಾಟೀಲ್ ಪುಟ್ಟಪ್ಪ ಸಭಾಭವನ ವೇದಿಕೆಯನ್ನು ಸಜ್ಜುಗೊಳಿಸಿದ್ದಾಗಿರ್ಬೋದು, ರಾ ದೇಶಪಾಂಡೆ ಸಭಾಭವನ ಸಜ್ಜುಗೊಳಿಸಿದ್ದಾಗಿರ್ಬೋದು, ಇವತ್ತು ಆಫೀಸ್ ಸಜ್ಜುಗೊಳಿಸಿದ್ದಾಗಿರ್ಬೋದು, ಆರ್ಟ್ ಗ್ಯಾಲರಿ ಮಾಡಿದ್ದಾಗಿರ್ಬೋದು, ಹಾಗೆಯೇ ನಮ್ಮ ಕೊಠಡಿ ಕಾರ್ಯಾಲಯದ ಕೊಠಡಿ ಆಗಿರ್ಬೋದು, ಸಮುಚ್ಚಯ ಆಗಿರ್ಬೋದು, ಮತ್ತು ವಾಗ್ಭೂಷಣ ಕಾರ್ಯಾಲಯ ಆಗಿರ್ಬೋದು, ಹಾಗೆ ಪತ್ರಿಕಾ ಕೊಠಡಿ ಆಗಿರ್ಬೋದು, ಇವತ್ತು ಪುಸ್ತಕ ಮನೆ ಆಗಿರ್ಬೋದು. ಇಷ್ಟು ಇದಲ್ಲದೇ ನಮಗೆ ಹಳೆ ಒಂದು ಜನರೇಟರ್ ಇತ್ತು, ಆ ಜನರೇಟರ್ ನಮಗೆ ಇದನ್ನ ಮಾಡಲಿಕ್ಕೆ ಸರಿಯಾದ ರೀತಿ ವರ್ಕ್ ಮಾಡ್ತಾ ಇದ್ದಿಲ್ಲ. ಅದನ್ನು ನಾವು ಇದನ್ನ ಮಾಡಿ 12 ಲಕ್ಷ ನಾವು ಇದನ್ನ ಮಾಡಿಕೊಂಡು ಒಟ್ಟು 16 ಲಕ್ಷ ಅಷ್ಟು ಖರ್ಚು ಮಾಡಿ ನಮ್ಮ ಶಾಸಕರಾಗಿರುವಂಥ ಅರವಿಂದ್ ಬೆಲ್ಲದವರ ಅನುದಾನದೊಳಗೆ ನಾವು ಅದನ್ನು ಮಾಡಿದ್ದು. ಹಾಗೆ ಇವತ್ತು ನಮ್ಮ ಶಾಸಕರಾಗಿರುವಂಥ ಏನು MLC ಆಗಿರುವಂಥ ನಮ್ಮ ಸಂಕನೂರ್ ಅವ್ರನ್ನು ಸಹಿತ ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಇದ್ದೀವಿ. ಮ್ಯಾಲೆ ಸಮುಚ್ಚಯ ಇದರೊಳಗೆ ಕೊಠಡಿ ಮಾಡಲಿಕ್ಕೆ ಅವರು 3 ಲಕ್ಷ ರೂಪಾಯಿ ಅನುದಾನವನ್ನು ನೀಡಿದ್ದನ್ನು ಈ ಸಂದರ್ಭದೊಳಗೆ ನಾವು ಸ್ಮರಿಸ್ಕೊಳ್ಬೇಕಾಗ್ತದೆ. ಈ ರೀತಿ ಒಳಗೆ ಶಾಸಕರಿಂದ MLC ಅವರಿಂದ ನಾವು ಅನುದಾನವನ್ನು ಪಡೆಯೋದ್ರೊಂದಿಗೆ ಇಂಥ ಒಂದು ಕಾರ್ಯಗಳನ್ನು ಕರ್ನಾಟಕ ವಿದ್ಯಾವರ್ಧಕ ಸಂಘ ಈ ಡೆವಲಪ್ಮೆಂಟ್ಗಳ ಇದು ಕಟ್ಟಡದ ಡೆವಲಪ್ಮೆಂಟಿಗೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ವ್ಯವಸ್ಥಿತವಾದ ರೀತಿ ಒಳಗೆ ನಾವು ಮಾಡಿದ್ದಾರೆ. ಇವತ್ತು ಕಂಪ್ಯೂಟರೈಸ್ ಮೂಲಕನೇ ಬಹಳಷ್ಟು ಕಾರ್ಯಗಳು ನಮ್ಮ ಈ ಜನಸಾಮಾನ್ಯರಿಗೆ ಇವತ್ತು ಅಮೇರಿಕದಾಗ ಕೂತ್ಕೊಂಡು ನಮ್ಮ ಕಾರ್ಯಕ್ರಮ ನೋಡಿ ಮೆಸೇಜ್ ಕಳಿಸ್ತಾರೆ, ನಮ್ಮ ಈ ಕಾರ್ಯಕ್ರಮ ನೋಡ್ತಾ ಇದ್ದೀವಿ ಭಾಳ ಚಲೋ ಬರ್ತದ ಅಂತ. ಅಷ್ಟರ ಮಟ್ಟಿಗೆ ಜಗತ್ತಿಗೆ ನಮ್ಮ ಕರ್ನಾಟಕ ವಿದ್ಯಾವರ್ಧಕ ಸಂಘ ತೆರೆಕೊಳ್ಳುವ ಹಾಗೆ ಈ ಆಡಳಿತ ಮಂಡಳಿ ಮಾಡಿದ್ದಿದೆ. ಇನ್ನು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಇದು ಭೌತಿಕವಾಗಿ ಈ ಆಡಳಿತ ಮಂಡಳಿ 3 ವರ್ಷದಾಗ ಇಷ್ಟೊಂದು ಡೆವಲಪ್ಮೆಂಟ್ ಅನ್ನ ಮಾಡಿದೆ. ಇನ್ನೊಂದು ಹೇಳಬೇಕಾಗಿತ್ತು, ಇವತ್ತು ಇದು ಪಾರಂಪರಿಕ ಕಟ್ಟಡದ ಒಳಗಡೆ ನಮ್ದು ಒಂದು ಶೌಚಾಲಯವನ್ನು ಮಾಡ್ಕೊಂಡಿದ್ದೀವಿ. ಅಂದ್ರೆ ರಾ ದೇಶಪಾಂಡೆ ಸಭಾಭವನದ ಪಕ್ಕದೊಳಗನೆ ಅದು ಬಹಳಷ್ಟು ನೀರಿನ ಇದು ಆಗಿ ಅಲ್ಲಿ ಬಳಕೆಯಾಗಿ ಕಟ್ಟಡಕ್ಕೆ ಅದು ಸಾಕಷ್ಟು ತೊಂದರೆ ಆಗ್ತಿತ್ತು. ಆ ಹಿನ್ನೆಲೆ ಒಳಗೆ ಅದನ್ನು ಬದಲಿಸಬೇಕು ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ಎದುರಿಗೆ ಇವತ್ತು ಏನು ಜನರೇಟರ್ ಇಲ್ಲ ಆ ಎದುರಿಗೆ ನಾವು ಶೌಚಾಲಯಗಳನ್ನು ಮಾಡ್ತೇವೆ. ಮಹಿಳೆಯರಿಗೆ ಒಂದು ಪ್ರತ್ಯೇಕವಾಗಿ ಮತ್ತು ಪುರುಷರಿಗೆ ಒಂದು ಪ್ರತ್ಯೇಕವಾಗಿ ಇಲ್ಲಿ ಬರುವಂಥ ಸಾವಿರಾರು ಜನರಿಗೆ ಏನು ಪ್ರೇಕ್ಷಕರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿ ಇಟ್ಟುಕೊಂಡು ಪ್ರತ್ಯೇಕವಾದ ಶೌಚಾಲಯಗಳನ್ನು ಸಹಿತ ನಾವು ಮಾಡಿದ್ದೀವಿ. ಬಹುತೇಕ 2-3 ದಿನದೊಳಗೆ ಅದು ಕಂಪ್ಲೀಟ್ ಆಗ್ತದೆ.
ಇಷ್ಟು ಈ ಭೌತಿಕ ಡೆವಲಪ್ಮೆಂಟ್ ಅನ್ನ ನಾವು ಮಾಡಿದೀವಿ. ಇದು ಒಂದು ಕಡೆ ಭೌತಿಕ ಡೆವಲಪ್ಮೆಂಟ್ ಆದ್ರೆ, ಇನ್ನು ಕಾರ್ಯಚಟುವಟಿಕೆಗೆ ಸಂಬಂಧಪಟ್ಟಂತೆ ಇಷ್ಟೇ ಪ್ರಮಾಣದ ಇದನ್ನ ಕಾರ್ಯಚಟುವಟಿಕೆ ಸಹಿತ ಮಾಡಿದೆ ಅಂತ ಯಾವುದೇ ಕಾರಣಕ್ಕೂ ಯಾವ ಈ ಸಂದರ್ಭದೊಳಗೂ ಮಾಡದ ಕಾರ್ಯಕ್ರಮಗಳನ್ನ ಈ 3 ವರ್ಷ ಅವಧಿಯೊಳಗ ಮಾಡಿದ್ದೀವಿ. ಅದು ನಿತ್ಯ 150 ಏನು ದತ್ತಿಗಳು ನಿತ್ಯ ನಡೀತಾ ಇದ್ದಾವೆ. ಇದು ಒಂದು ಕಡೆ ಆದ್ರೆ ಇದು ನಿತ್ಯ ನಡೆಯುವಂಥದ್ದು. ಇನ್ನೊಂದು ಯುವಕರಿಗೆ ಹಾಗೆ ಹಿರಿಯರಿಗೆ ಈ ಸಂಘದೊಳಗೆ ಬರುವಂಥದ್ದು ಕಾರ್ಯಚಟುವಟಿಕೆ ಮಾಡುವಂಥದ್ದು ಬಹಳ ಬೃಹತ್ವಾದ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿತ್ತು. ಒಂದು ಕಣ್ಣ ಮುಂದಿನ ಬೆಳಕು ಅನ್ನುವಂತಹ ಯುವಕರಿಗಾಗಿನೇ ಯುವ ಸಾಹಿತ್ಯ ಸಮಾವೇಶವನ್ನ 2 ದಿನ ಮಾಡಿತ್ತು. ರಾಜ್ಯ ಮಟ್ಟದ್ದು, ರಾಜ್ಯದ ಮೂಲೆ ಮೂಲೆಯಿಂದ 300 ಯುವ ಬರಹಗಾರರು ಭಾಗವಹಿಸಿದ್ರು. ಬಹಳ ಅರ್ಥಪೂರ್ಣವಾದಂಥ 2 ದಿವಸದ ಸಮಾವೇಶ ರಾಜ್ಯ ಮಟ್ಟದ್ದು ನಡೆಸಿಕೊಟ್ಟಿದ್ದು. ಹಾಗೆ ಧರೆಗೆ ದೊಡ್ಡವರು ಅಂತ ತಿಳ್ಕೊಂಡು ಹೇಳಿ, ಧರೆಗೆ ದೊಡ್ಡವರು ರಾಜ್ಯದೊಳಗ ಯಾರು ಕನ್ನಡಕ್ಕಾಗಿ ಸೇವೆ ಸಲ್ಲಿಸಿದಂಥ 70 ವರ್ಷ ಮೇಲ್ಪಟ್ಟವರನ್ನ ಪ್ರತಿದಿನ ಒಬ್ಬರನ್ನ ಕರೆಸಿ 500 ಯುವಕರ ವಿದ್ಯಾರ್ಥಿಗಳನ್ನ ಅವ್ರನ್ನ ಕರೆಸಿ ಅವ್ರ ಜೊತೆ ಮುಖಾಮುಖಿ ಮಾಡಿಸಿ ಅವರ ಕೊಡುಗೆ ಅವರ ಪರಿಚಯ ಮಾಡೋದ್ರ ಮೂಲಕ ಅವರು ವಿದ್ಯಾರ್ಥಿಗಳ ಜೊತೆ ಮಾತಾಡುವಂಥದ್ದು, ವಿದ್ಯಾರ್ಥಿಗಳು ಅವ್ರ ಜೊತೆ ಮಾತಾಡುವಂಥ ಒಂದು ಸಂವಾದವನ್ನ ಹಮ್ಮಿಕೊಳ್ಳಲಾಗಿತ್ತು. ಇದರೊಳಗೆ 15,000 ಅಂದ್ರೆ ನವೆಂಬರ್ ತಿಂಗಳ 1ನೇ ತಾರೀಕಿನ 30ನೇ ತಾರೀಕು 29 ಏನು ಚಿಂತಕರನ್ನ, ಅದು ಬರಗೂರು ರಾಮಚಂದ್ರಪ್ಪ ಹಿಡ್ಕೊಂಡು ಚಿರಂಜೀವಿ ಸಿಂಗ್ ಅವರನ್ನು ಹಿಡ್ಕೊಂಡು ಯಲ್ಲಪ್ಪ ರೆಡ್ಡಿ ಅವರನ್ನು ಹಿಡ್ಕೊಂಡು ಹಾಗೆ ಗೋಪಾಲ್ ಗೌಡ್ರ ನ್ಯಾಯಮೂರ್ತಿ ಗೋಪಾಲ್ ಗೌಡ್ರನ್ನು ಒಳಗೊಂಡು ಈ ರೀತಿ ಎಲ್ಲ ವಲಯದ ಈ ನಾಡು ಕಟ್ತಾ ಇರುವಂತ ಹಿರಿಯರನ್ನ ಕರೆಸಿ ಪ್ರತಿದಿನ ಕರೆಸಿ 30 ದಿನ ಈ ಕಾರ್ಯಕ್ರಮ ಮಾಡಿದ್ದು ಬಹುತೇಕ ಸರ್ಕಾರ ಅಲ್ಲ, ಒಂದು ಯಾವುದೇ ಇಲಾಖೆ ಆಗಲಿ ಒಂದು ಯಾವುದೇ ಅಕಾಡೆಮಿ ಆಗಲ್ಲ ಮಾಡಿಲ್ಲ ಅನ್ನುವಂಥದ್ದು. ಅಂಥ ಒಂದು ಕಾರ್ಯವನ್ನ ಕರ್ನಾಟಕ ವಿದ್ಯಾವರ್ಧಕ ಸಂಘ ಮಾಡಿ 15,000 ಜನ ಮಕ್ಕಳಿಗೆ ಇಂಥ ಒಂದು ಚಿಂತಕರನ್ನ ಪರಿಚಯ ಮಾಡಿಸುವಂತ ಕಾರ್ಯವನ್ನ ಮಾಡಿದೆ. ಇದು ಒಂದು ಪ್ರಮುಖವಾದ ಇಂಥ ಒಂದು 10 ಕಾರ್ಯಕ್ರಮಗಳನ್ನ ಮಾಡಿದೆ. ಗಡಿ ಭಾಗದೊಳಗೆ ಕಾರ್ಯಕ್ರಮ ಮಾಡಿದ್ದೀವಿ. ಇವತ್ತು ಮೊನ್ನೆ ತಾನೇ ನಾವು ಕಾಗೋಡದೊಳಗ ಮಾಡಿದೀವಿ. ಕಾಗೋಡ ಏನು ಮಹಾರಾಷ್ಟ್ರದ ಹತ್ತಿಕೊಂಡೇ ಇರುವಂಥದ್ದು, ಅರ್ಧ ಕಿಲೋಮೀಟರ್ ಬಿಟ್ರೆ ಗಡಿ ಭಾಗ, ಮಹಾರಾಷ್ಟ್ರದ ಗಡಿ ಭಾಗ. ಹಾಗೆ ಅಥಣಿ ಒಳಗೆ ಮಾಡಿದೀವಿ. ಹಾಗೆ ಏನು ನಮ್ಮ ಯಾವುದು ಬೀದರ್ದ ಬಾಲ್ಕಿ ಒಳಗೆ ಮಾಡಿದೀವಿ, ಗೋವಾದೊಳಗೆ ಮಾಡಿದೀವಿ. ಹೀಗೆ ಗಡಿ ಭಾಗದೊಳಗಿರುವ ಪ್ರದೇಶದೊಳಗ ನಾವು ಗಡಿ ಸಮ್ಮೇಳನವನ್ನ, ಗಡಿ ಸಾಂಸ್ಕೃತಿಕ ಉತ್ಸವವನ್ನ, ಸಾಹಿತ್ಯ ಉತ್ಸವವನ್ನ ನಾವು ಮಾಡಿದ್ದೀವಿ. ಗಡಿಯು ಆಚೆ ಬೇರೆ ರಾಜ್ಯದೊಳಗೆ ಕನ್ನಡಿಗರನ್ನ ಒಂದು ಕಡೆ ಕೂಡಿಸಿ ನಾವು 9 ಸಮ್ಮೇಳನಗಳನ್ನ ಮಹಾಮೇಳಗಳನ್ನ ಮಾಡಿದ್ದೀವಿ. ಹಾಗೆ 9ನೇ ಮಹಾಮೇಳನವನ್ನ ನಾವು ಆದವಾನಿಯೊಳಗ ಏನು ಇದು ಆಂಧ್ರದ ಆದವಾನಿಯೊಳಗ ನಾವು ಸಮ್ಮೇಳನ ಮಾಡಿದ್ವಿ. ಬಹಳ ಅರ್ಥಪೂರ್ಣವಾದಂತ ಸಮ್ಮೇಳನ ಅದು ನಡೆದು ಹೋಯ್ತು, 2 ದಿನದ ಸಮ್ಮೇಳನ. ಹೀಗೆ ರಾಷ್ಟ್ರ ಮಟ್ಟದ, ರಾಜ್ಯ ಮಟ್ಟದ, ಗಡಿ ಭಾಗದ, ಹಾಗೆ ಬೇರೆ ಬೇರೆ ಜಿಲ್ಲೆಗಳೊಳಗ, ಶಾಲೆಗಳೊಳಗ, ಕಾಲೇಜ್ದೊಳಗ ಕಾರ್ಯಕ್ರಮಗಳನ್ನ ನಿರಂತರವಾಗಿ ಮಾಡ್ತಾ ಇರುವಂಥದ್ದು. 9 ಮಂಟಪಗಳು ಬೇರೆ ಬೇರೆ ಕಾರ್ಯಕ್ರಮ ಹಮ್ಮಿಕೊಂಡು ಇಡೀ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕಾರ್ಯಕ್ರಮನ ಮಾಡ್ತಾ ಇದೆ. ಹೀಗೆ ಇಡೀ ಆಡಳಿತ ಮಂಡಳಿ, ಅದು ಇನ್ನೊಂದು ಮಾತು ಹೇಳಲೇಬೇಕಾಗ್ತದೆ. ಬಹುತೇಕ ಕರ್ನಾಟಕ ವಿದ್ಯಾವರ್ಧಕ ಸಂಘ ನಾಟಕಗಳಿಗೆ ಕೊಟ್ಟಂತ ಪ್ರಾಶಸ್ತ್ಯ ಬಹುತೇಕ ಎಲ್ಲಿ ಕೊಟ್ಟಿಲ್ಲ. 10 ದಿನ 15 ದಿನ ನಾಟಕೋತ್ಸವವನ್ನು ಮಾಡಿದೆ. 3 ವರ್ಷದೊಳಗೆ ಇದನ್ನು ಮಾಡಿದರೆ ಕನಿಷ್ಠ ಇಲ್ಲ ಅಂದ್ರೂ ಒಂದು 30 ದಿನ ಅಂದ್ರೆ ಪ್ರತಿ ವರ್ಷ 15-10 ನಾವು ಏನು ನಾಟಕೋತ್ಸವವನ್ನು ಮಾಡಿದ್ದೇವೆ. ಬರೀ ನಾಟಕೋತ್ಸವ ಮಾಡಿಲ್ಲ, ಬರೇ ಆ ನಾಟಕದ ಬಗ್ಗೆ ಚಿಂತನೆಗಳಾಗಿದ್ದಾವೆ. ಆ ಚಿಂತನೆಗಳ ಅಷ್ಟೇ ಅಲ್ಲ, ಸಂವಾದಗಳಾಗಿದ್ದಾವೆ. ಅದರ ಜೊತೆಗೆ ಯಾವ ಕಲಾವಿದರನ್ನ ಕೊಡುಗೆ ನೀಡಿದಂಥ ಕಲಾವಿದರನ್ನ, ಹಿರಿಯ ಕಲಾವಿದರನ್ನ ಗೌರವಿಸ್ತಾ ಬಂದಿದ್ದೇವೆ. ಹೀಗೆ ಭಿನ್ನವಾದ ರೀತಿ ಒಳಗ ಕಲಾವಿದರನ್ನ ಗೌರವಿಸುವಂಥದ್ದು, ಕಲಾವಿದ ಮಾನ್ಯತೆ ಮಾಡುವಂಥ ಕೆಲಸವನ್ನ ಕರ್ನಾಟಕ ವಿದ್ಯಾವರ್ಧಕ ಸಂಘ ಈ 3 ವರ್ಷ ಅವಧಿಯೊಳಗ ಅದು ಮಾಡಿದೆ ಅನ್ನೋದನ್ನ ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಇವತ್ತು ನಾವು ಚುನಾವಣೆಗೆ ಆಡಳಿತ ಮಂಡಳಿಗೆ ನಡೆಸಿದೀವಿ, ನಾವೆಲ್ಲ ಚುನಾವಣೆಗೆ ಹೋಗ್ತಾ ಇರುವಂಥದ್ದು. ನಮ್ಮ ಚಂದ್ರಕಾಂತ್ ಬೆಲ್ಲದವರು ಅವರ ಅಧ್ಯಕ್ಷತೆಯೊಳಗ, ಅವರ ನೇತೃತ್ವದೊಳಗ ನಾವು ಚುನಾವಣೆಗೆ ಹೊರಟಿದ್ದೀವಿ. ನಮ್ಮದು ಏನು ಅಂದ್ರೆ ಈ ಅಭಿವೃದ್ಧಿಯನ್ನ ಸಂಘದ ಎಲ್ಲ ಇದನ್ನ ಅಭಿವೃದ್ಧಿ ಮಾಡಿದ್ದಾಗಿರ್ಬೋದು, ಹಾಗೆ ಬಹಳ ಭಿನ್ನವಾದ ರೀತಿಯೊಳಗ ಕಾರ್ಯಕ್ರಮ ಮಾಡಿದ್ದಾಗಿರ್ಬೋದು, ಇವುಗಳನ್ನ ನಾವು ಮುಂದಿಟ್ಟುಕೊಂಡು ಈ ಚುನಾವಣೆಗೆ ಹೋಗ್ತಾ ಇರುವಂಥದ್ದು. ಈ ಸಂದರ್ಭದೊಳಗ ಹೋದ ಬಾರಿ ಏನು ಚುನಾವಣೆಯೊಳಗೆ ನಾವು ಸಮಾನ ಮನಸ್ಕರು ಅಂತ ತಿಳ್ಕೊಂಡು ಹೇಳಿ ಒಂದು ತಂಡ ಮಾಡಿಕೊಂಡು ಭಾಗವಹಿಸಿ ಒಳಗೇನ ಬಂದಿದ್ದೀವಿ. ಇದರೊಳಗ ಹಲವಾರು ಇನ್ನೊಂದು ಭಾಗದಿಂದ ಬಂದಂತ ಗೆಳೆಯರು
ಇದರೊಳಗೆ ಸೇರಿ ನಾವೆಲ್ಲರೂ ಕೂಡಿನೇ ಈ ಮೂರು ವರ್ಷ ನಾವು ಸಮರ್ಥವಾಗಿ ಒಂದು ಭಿನ್ನಾಭಿಪ್ರಾಯ ಇಲ್ದನ ನಾವು ಕಾರ್ಯ ಮಾಡಿದ್ದೀವಿ. ಆ ಕಾರಣಕ್ಕಾಗಿ ಹೊರಗಿನಿಂದ ಬಂದವರು ಒಳಗಿನಿಂದವರು ಬಂದರು ಅನ್ನೋದಕ್ಕಿಂತ ಹೆಚ್ಚಾಗಿ 3 ವರ್ಷ ಯಾವುದೇ ತಂಟೆ ತಕರಾರು ಇಲ್ದನೆ ಎಲ್ಲರೂ ಅಭಿವೃದ್ಧಿಗಾಗಿ ದುಡಿದಂತ ಈ 15 ಜನ ಒಟ್ಟಿಗೆ ಹೋಗಬೇಕೆನ್ನುವಂತ ಆಶೆ ಇಟ್ಟುಕೊಂಡು ಈ ಸಮಾನ ಮನಸ್ಕರ ಇದರೊಳಗನ ಉಳಿದವರೆಲ್ಲರೂ ಇದೇ ಇದರೊಳಗೆ ವೇದಿಕೆ ಒಳಗೆ ಹೋಗುವಂಥದ್ದನ್ನ ನಿರ್ಣಯ ಮಾಡಿದೆವು. ಇದರೊಳಗೆ ಮಾಲತಿ ಪಟ್ಟಣ ಶೆಟ್ಟಿ ಅವರು ಉಪಾಧ್ಯಕ್ಷ ಆಗಿದ್ರು. ಅವರು ವಯಸ್ಸಾಗಿದೆ, ನನಗೆ ಆಗುದಿಲ್ಲ, ಮತ್ತೆ ಅಲ್ಲಿ ಬಂದು ಭಾಗವಹಿಸಿ ನ್ಯಾಯ ಕೊಡ್ಲಿಕ್ಕೆ ಆಗುದಿಲ್ಲ, ಅದಕ್ಕಾಗಿ ನಾನು ಇದರಿಂದ ಸರಿತೀನಿ ಅಂತಿಕೊಂಡ ಮಾತನ್ನ ಅವರು ಹೇಳಿದರು. ಆ ಕಾರಣಕ್ಕಾಗಿ ಅವರ ಬದಲಾಗಿ ನಾವು ಡಾಕ್ಟರ್ ಸಂಜೀವ್ ಕುಲಕರ್ಣಿ ಅವರನ್ನ ಆ ಸ್ಥಾನಕ್ಕಾಗಿ ನಾವು ಇದನ್ನ ಮಾಡ್ತಾ ಇದ್ದೇವೆ. ಹಾಗೆ ಇನ್ನೊಬ್ರು ಗೆಳೆಯ ಡಾಕ್ಟರ್ ಶ್ರೀಶೈಲ್ ಹುದ್ದಾರ್ ಅವರು ಸಾಕಷ್ಟು ಮನೆಯ ಏನು ಕಾರ್ಯಗಳು ಇರೋದ್ರಿಂದ ನನಗೆ ಭಾಗವಹಿಸ್ಲಿಕ್ಕೆ ಆಗೋದಿಲ್ಲ, ಇದನ್ನ ನೀವು ಇದನ್ನ ಮಾಡ್ಕೋಬಹುದು, ನಾನೇ ಪ್ರಪೋಸಲ್ ಮಾಡ್ತೇನೆ. ಶಶಿಧರ್ ತೋಡ್ಕರ್ ಅವರು ಧಾರವಾಡದ ಸಾಂಸ್ಕೃತಿಕ ಸಾಹಿತ್ಯಕ್ಕೆ ಇದಕ್ಕೆ ಬಹಳ ದೊಡ್ಡ ಕೊಡುಗೆ ಕೊಟ್ಟಂತವ್ರು, ಅವರನ್ನ ನೀವು ತಗೊಳ್ಬೇಕು ಅಂತಿಕೊಂಡು ಅವರು ಪ್ರಪೋಸಲ್ ಅನ್ನ ಹೊಂದಿಟ್ರು. ಆ ಪ್ರಕಾರ ಶಶಿಧರ್ ತೋಡ್ಕರ್ ಅವ್ರನ್ನ ಕೇಳ್ಕೊಂಡಾಗ ಹೋದ್ಸಲನೂ ಅವರು ನಮ್ಮ ಇದ್ರೊಳಗ ಭಾಗವಹಿಸಿದ್ರು. ಅತ್ಯಂತ ಅಲ್ಪ ಅವಧಿ ಇದ್ರೊಳಗೆ ಅವರು ನನ್ನ ಸೋಲನ್ನ ಕಂಡಿದ್ರು. ಅವರು ಒಪ್ಕೊಂಡಿದ್ದಾರೆ. ಅಂದ್ರೆ ಇವು 2 ಬದಲಾವಣೆಗಳನ್ನ ಹೊರತುಪಡಿಸಿದರೆ ಇದ್ರೊಳಗ ನಮ್ಮ ಶಿವಾನಂದ ಬಾವಿಕಟ್ಟಿ ಅವರು ಕಳೆದ ಇದ್ರೊಳಗ ಸಹಕಾರ್ಯದರ್ಶಿ ಆಗಿ ಕೋಶಾಧ್ಯಕ್ಷ ಆದವರು, ಕಾರ್ಯಕಾರಿ ಸಮಿತಿಯ ಸದಸ್ಯರಾದವರು, 30 ವರ್ಷ ಸಂಘದೊಟ್ಟಿಗೆ ಕೆಲಸ ಮಾಡಿದಂಥವ್ರು. ಅವರು ಮತ್ತೆ ಸಂಘದೊಳಗ ಕಾರ್ಯಕಾರಿ ಸಮಿತಿಯ ಸದಸ್ಯನಾಗಿ ಅವ್ರನ್ನ ನಾವು ಒಳಗ ತಗೊಂಡಿದ್ದೀವಿ. ಒಟ್ಟು ಈ ಇದ್ರೊಳಗ ಒಬ್ರು ಮಾತ್ರ ಹೊಸೊಬ್ರು ಅಂದ್ರೆ ನಮ್ಮ ಶಶಿಧರ್ ತೋಡ್ಕರ್ ಅವ್ರನ್ನ ಹೊರತುಪಡಿಸಿದರೆ ಉಳಿದ ಎಲ್ಲರೂ ಹಳಬರೇ ಇದ್ದಾರೆ ಅನ್ನೋದನ್ನ. ಇನ್ನೊಂದು ಬಹಳ ಇಲ್ಲಿ ಮುಖ್ಯವಾಗಿ ಹೇಳಬೇಕಾಗಿದ್ದೇನಂದ್ರೆ, ಏನು ಹೋದ ಚುನಾವಣೆಯೊಳಗ ಎದುರಿಗೆ ಆಗಿ ಬಂದಂತ ಪಾಟೀಲ್ ಪುಟ್ಟಪ್ಪ ಏನು ಗುಂಪು ಅಂತ ತಿಳ್ಕೊಂಡು ಹೇಳಿ ಸ್ಪರ್ಧೆ ಮಾಡಿದಂತ ಅದರಿಂದ ಬಂದಂತ 7 ಜನ ಏನದಾರಲ್ಲ, ಆ 7 ಜನನು ಸಹಿತ ಮೊದಲಿನ ನಮ್ಮ ಸಮಾನ ಮನಸ್ಸು ಇದ್ರಾಗನೆ ನಮ್ ಕೂಡನೆ ಅವರು ಕಾಂಪಿಟೇಷನ್ ಮಾಡಿದ್ದು. ಇದು ಗಮನಕ್ಕೆ ಇರ್ಲಿ ಅಂತ. ಅಂದ್ರೆ ಅವ್ರನ್ನ ಮಿಲಾಪಿ ಮಾಡ್ಕೊಂಡಿದ್ದಾರೆ ಅಥವಾ ಅನೈತಿಕ ಸಂಬಂಧ ಮಾಡ್ಕೊಂಡ್ರೆ ಅನ್ನೋಂಥ ಮಾತುಗಳನ್ನ ಎಲ್ಲೂ ಅದ್ರಾಗ ನಾನು ಓದಿದೆ. ಇದು ಬಹಳ ನೋವಿನ ಸಂಗತಿ. ಇದು ಹೀಗೆಲ್ಲ ಅನ್ನಬಾರ್ದು ಅಂತ. ಅಂದ್ರೆ ಇದು ಅನೈತಿಕ ಅನ್ನುವಂಥದ್ದು ಅಂದ್ರೆ ಅವರು ಕೆಟ್ಟ ಅದರ ಅನ್ನುವಂಥ ಭಾವನೆ ವ್ಯಕ್ತ ಆಗ್ತದ. ಅಂಥವೆಲ್ಲ ಮಾತುಗಳು ಆಗ್ಬಾರ್ದು, ಬರಬಾರ್ದು ಅಂತ ಈ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂದ್ರೆ ಅವರು ಬಂದಂಥವ್ರು ಏನದಾರ ಅದರೊಳಗ ಒಬ್ರು ಯೂನಿವರ್ಸಿಟಿ ಪ್ರೊಫೆಸರ್ ರಿಟೈರ್ಡ್ ಆದಂಥವ್ರ, ಹಾಗೆ ಒಂದು ಕಾಲೇಜಿನ ಕನ್ನಡ ಮುಖ್ಯಸ್ಥರಾಗಿ ಕಾರ್ಯ ಮಾಡಿದಂಥವ್ರು ಅದಾರ, ಹಾಗೆ ಒಂದು ಕಾಲೇಜಿನ ಪ್ರಾಚಾರ್ಯ ಆಗಿದ್ದಂಥವ್ರು ಅದಾರ. ಇಂಥವ್ರೆಲ್ಲರ ಘಟಾನುಘಟಿಗಳು ಇವತ್ತು ಇದ್ರೊಳಗೆ ನಿಮ್ಮ ಒಳ್ಳೆ ಕೆಲಸ ಅಷ್ಟು ಕೂಡ ಮಾಡೋಣ ಅಂತವ್ರಿಗೆ ಆ ರೀತಿ ಅನ್ನೋದ್ರ ಮೂಲಕ ಅದಕ್ಕೆ ಅವಮಾನ ಮಾಡಿದಂಗೆ ಆಗ್ತದ. ಅಂಥ ಮಾತುಗಳು ಬರ್ದೇನೆ ಯಾರು ಇಲ್ಲೇನು 15 ಜನ ಏನದಲ್ಲ ಈ ಸಮಾಜದೊಳಗೆ ಬಹಳ ಒಳ್ಳೆಯ ಸ್ಥಾನಮಾನಗಳನ್ನ ಇಟ್ಟುಕೊಂಡು ಗೌರವದಿಂದ ಅವರು ಈ ಕಾರ್ಯವನ್ನ ಮಾಡಿದ್ದಾರೆ ಮತ್ತು ಅದೇ ರೀತಿ ಗೌರವದೊಂದಿಗೆ ಈ ಚುನಾವಣೆಗೆ ಅವರು ಭಾಗವಹಿಸ್ತಾ ಇದ್ದಾರೆ. ಈಗಾಗಲೇ ವಿದ್ಯಾವರ್ತಕ ಸಂಘದ ಚುನಾವಣೆ ಮೇ 25ಕ್ಕೆ ನಿರ್ಣಯವಾಗಿದೆ. ಮೇ 9ರಿಂದ ನಾಮಪತ್ರ ಸಲ್ಲಿಕೆ ಪ್ರಾರಂಭವಾಗ್ತದೆ. ನಾವು ಹೋದ ಚುನಾವಣೆಯಲ್ಲಿ 21ರಲ್ಲಿ ನಡೆದ ಚುನಾವಣೆಯಲ್ಲಿ ಪಾಟೀಲ್ ಪುಟ್ಟಪ್ಪನವರ ಬಣ ಅಂದರೆ ಚಂದ್ರಕಾಂತ್ ಬೆಲ್ಲದವರ ಬಣದಿಂದ ಪುಟ್ಟಪ್ಪನವರ ಸ್ಥಾನವನ್ನು ಚಂದ್ರಕಾಂತ್ ಬೆಲ್ಲದವರು ತುಂಬಿ ಚಂದ್ರಕಾಂತ್ ಬೆಲ್ಲದವರ ಬಣದಿಂದ ನಾವು ಸ್ಪರ್ಧೆಯನ್ನು ಮಾಡಿದ್ದೀವಿ. ಸ್ಪರ್ಧೆ ಮಾಡಿ ನಾವು ಇಲ್ಲಿ ಉತ್ತಮವಾದಂತಹ ಕೆಲಸವನ್ನು ಬೆಲ್ಲದವರ ಅಧ್ಯಕ್ಷತೆ ಒಳಗೆ ಮಾಡೇವಿ. ಅದಕ್ಕೆ ಉತ್ತಮವಾದ ಕೆಲಸವನ್ನು ಮಾಡಿದ್ದೀರಿ ಅಂತೇಳಿ ಸರ್ವ ಸದಸ್ಯರು ಹಿರಿಯರು ನಮಗೆ ಚಂದ್ರಕಾಂತ್ ಬೆಲ್ಲದವರ ಬಣದಿಂದನೇ ಮತ್ತೊಮ್ಮೆ ಎಲ್ಲರೂ ಸ್ಪರ್ಧೆ ಮಾಡಿ ನೀವು ಮತ್ತು ಸಂಘಕ್ಕೆ ಒಳ್ಳೆಯ ಕೆಲಸವನ್ನು ಮಾಡಬೇಕು, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮಗಳನ್ನು ಮಾಡಬೇಕು, ರೈತರಿಗೆ ಅನುಕೂಲವಾಗುವಂಥ ಕಾರ್ಯಕ್ರಮವನ್ನು ಮಾಡಬೇಕು, ವಚನ ಸಾಹಿತ್ಯವನ್ನು ಬೆಳೆಸುವಂಥ ಕಾರ್ಯಕ್ರಮವನ್ನು ಮಾಡಬೇಕು, ಉತ್ತರ ಕರ್ನಾಟಕದ ವಿದ್ಯಾರ್ಥಿಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳತ್ತ ನೋಡುವಾಗೆ ಕಾರ್ಯಕ್ರಮವನ್ನು ಮಾಡಬೇಕು. ಹೀಗೆ ಹಲವಾರು ಯೋಜನೆಗಳನ್ನು ಮುಂದೆ ಯಶಸ್ವಿ ರೀತಿಯಲ್ಲೇ ನೀವು ಮಾಡಬೇಕು, ನೀವೆಲ್ಲ ಸಮರ್ಥರಿದ್ದೀರಿ ಅಂತೇಳಿ ನಮ್ಮ ಹಿರಿಯರ ಬೆಲ್ಲದವರ ಅಧ್ಯಕ್ಷತೆ ಒಳಗೆ ನಿಲ್ಸ್ಯಾರ.
ನಾವು ಹೋಸಲೆ ಪಾಟೀಲ್ ಪುಟ್ಟಪ್ಪನವರ ಬಣದಿಂದ ಸ್ಪರ್ಧಿಸಿದ್ವಿ. ಪಾಟೀಲ್ ಪುಟ್ಟಪ್ಪನವರ ನಂತರ ಚಂದ್ರಕಾಂತ್ ಬೆಲ್ಲದವರು ಆ ಸ್ಥಾನವನ್ನು ತೆಗೆದುಕೊಂಡು ಅಧ್ಯಕ್ಷತೆಯನ್ನು ಪಡೆದರು. ಅಧ್ಯಕ್ಷರಾಗಿ ಆರಿಸಿ ಬಂದರು. ಪುಟ್ಟಪ್ಪನವರ ಹಾಗೆಯೇ ಸಂಘದ ಅಭಿವೃದ್ಧಿ ಒಳಗೆ ನಿಂತು ಕೆಲಸವನ್ನು ಮಾಡ್ಯಾರ. ಮುಂದೂ ಸಹ ಚಂದ್ರಕಾಂತ್ ಬೆಲ್ಲದವರ ಅಧ್ಯಕ್ಷತೆ ಒಳಗೆ ನಾವು ಸಂಘದ ಕೆಲಸ ಕಾರ್ಯವನ್ನು ಅಂತಾರಾಷ್ಟ್ರೀಯ ಮಟ್ಟ ಬೆಳೆಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಮತ್ತು ನಾವು ಈ ವರ್ಷ ಏನಂತಂದ್ರು 300 ಸಮೀಪ ಕಾರ್ಯಕ್ರಮವನ್ನು ಮಾಡೇವಿ. ಆ ಕಾರ್ಯಕ್ರಮ ಎಲ್ಲವೂ ಗುಣಮಟ್ಟದ ಕಾರ್ಯಕ್ರಮಗಳ ಆಗ್ಯಾವ. ನವೆಂಬರ್ದೊಳಗೆ 60 ಕಾರ್ಯಕ್ರಮವನ್ನು ಮಾಡಿದರೆ ಧರೆಗೆ ದೊಡ್ಡವರು ಅಂತ ಒಂದು ರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡೇವಿ. ಮತ್ತು ನಮ್ಮ ಇಲ್ಲಿ ಇದ್ದಂತಹ ಎಲ್ಲ ಸದಸ್ಯರು, ಈಗೇನು ಬೆಲ್ಲದವರ ಪಣದಲ್ಲಿ ನಿಂತಾರೆ ಎಲ್ಲ ಸದಸ್ಯರು ಶ್ರಮವಾದಿಗಳು, ಪ್ರಾಮಾಣಿಕರು, ತಮ್ಮನ್ನು ತಾವು ವಿದ್ಯಾವರ್ತಕ ಸಂಘಕ್ಕೆ, ಕನ್ನಡ ತಾಯಿ ಸೇವಕ್ಕೆ ಅಳವಡಿಸಿಕೊಂಡು ಕೆಲಸವನ್ನು ಮಾಡುವಂಥವರು. ಅದಕ್ಕೆ ಎಲ್ಲ ಸದಸ್ಯರು ಇದೊಮ್ಮೆ ಬಾರಿಗೆ ಬೆಲ್ಲದವರ ಬಣ ಅಂದರೆ ಪುಟ್ಟಪ್ಪನವರ ಬಣ, ಅದನ್ನು ಎಷ್ಟೋ ಮಂದಿ ತಿರುಚಾಕತ್ತಾರೆ. ಅದು ಪುಟ್ಟಪ್ಪನವ್ರ ಬಣ ಅಂತಂದ್ರೆ ಬೆಲ್ಲದವರ ಬಣ. ಪುಟ್ಟಪ್ಪನವ್ರ ಬಣ ಬೆಲ್ಲದವರ ಬಣ ಅಲ್ಲ. ಪುಟ್ಟಪ್ಪನವರು ಜೀವಂತ ಇರುವಾಗನ ನನ್ನ ತರುವಾಯ ಚಂದ್ರಕಾಂತ್ ಬೆಲ್ಲದವರು ಅಧ್ಯಕ್ಷತೆ ವಹಿಸ್ಬೇಕಂತೇಳಿ ಹಲವು ಬಾರಿ ಸಾರ್ವಜನಿಕವಾಗಿಯೂ ಹೇಳ್ಯಾರ. ಅದರ ಪ್ರಕಾರ ಚಂದ್ರಕಾಂತ್ ಬೆಲ್ಲದವರು ಅಧ್ಯಕ್ಷತೆ ವಹಿಸಿಕೊಂಡು ಸಂಘವನ್ನು ಮುಂದೆ ನಡೆಸಾಕತ್ತಾರೆ. ಅದಕ್ಕೆ ಅವ್ರ ಅವಧಿ ಒಳಗೆ ಇನ್ನು ಸಂಘದ ಕೆಲಸ ಕಾರ್ಯಗಳ ಭಾಳ ಆಗೋದಾವ. ಯಾಕಂದ್ರೆ ಚಂದ್ರಕಾಂತ್ ಬೆಲ್ಲದವ್ರು ಇದ್ರನ್ನ ಭಾಳ ಭೂಷಣ ಮತ್ತು ಅವ್ರದ್ದು ರಾಷ್ಟ್ರೀಯ ಮಟ್ಟದೊಳಗೆ, ರಾಜ್ಯ ಮಟ್ಟದೊಳಗೆ ವಿಶೇಷ ಹೆಸರೈತಿ. ಅವರಿಗೆ ಶತ್ರುಗಳೇ ಇಲ್ಲ. ಎಲ್ಲ ರಾಜಕಾರಣಿಗಳು ಎಲ್ಲರವರಿಗೆ ಕಾಕಾರ ಅಂತೇಳಿ ಭಕ್ತಿಪೂರ್ವಕವಾಗಿ ಅವರಿಗೆ ನಮಸ್ಕಾರ ಮಾಡಿ ಅವರ ಮಾತನ್ನು ಕೇಳ್ತಾರೆ. ಅದಕ್ಕೆ ಅವರು ಇದೊಂದು ಅವಧಿಗೆ ನಿಂತು ನಮ್ಮ ಸಂಘದ ನಮ್ಮ 5 ಎಕರೆ ಜಾಗ ಆಗಬಹುದು, ನಮ್ಮ ಇನ್ನೊಂದು 3-4 ನಾವು ಸಭಾಭವನವನ್ನು ನಿರ್ಮಾಣ ಮಾಡ್ಬೇಕಂತ ಮಾಡೇವಿ. ಅದೊಂದು 20-25 ಗುಂಟೆ ಜಾಗ ಆಗ್ಬೋದು. ಆಮೇಲೆ ಅನುದಾನ ತರೋದಾಗ್ಬೋದು, ಮತ್ತು ನೌಕರದಾರನ ಪರ್ಮಿಟ್ ಮಾಡಿಸೋದಾಗ್ಬೋದು. ಈ ರೀತಿ ಹಲವಾರು ಯೋಜನೆ ಆಗಬೇಕಂತಂದ್ರೆ ಚಂದ್ರಕಾಂತ್ ಬೆಲ್ಲದವರು ಅವಶ್ಯ ಅದಾರ. ಅದಕ್ಕೆ ಹಿರಿಯರ ಒಂದು ಮಾರ್ಗದರ್ಶನ ಅಂತ ಚಂದ್ರಕಾಂತ್ ಬೆಲ್ಲದವ್ರ ಬಣ ಅಂದ್ರೆ ಪುಟ್ಟಪ್ಪನವರ ಬಣ. ಅದರಿಂದ ನಾವೆಲ್ಲರೂ ಸ್ಪರ್ಧೆ ಮಾಡೇವಿ. ಅದಕ್ಕೆ ಸರ್ವ ಸದಸ್ಯರು ಇದಕ್ಕೆ ಮತವನ್ನು ನೀಡಿ ಪ್ರಚಂಡ ಬಹುಮತದಿಂದ ಆರಿಸಿ ತಂದು ಮುಂದಿನ ಸಂಘದ ಕೆಲಸ ಕಾರ್ಯಕ್ಕೆ ದಾರಿ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿನ ಕಳಕಳಿ ವಿನಂತಿ ಮಾಡ್ಕೊತೀನಿ. ನನ್ನ ಹೆಸರು ಸತೀಶ್ ತುರ್ಮರಿ. ನಾನು ಕೋಶಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆಯನ್ನು ಮಾಡೀನಿ. ಚಂದ್ರಕಾಂತ್ ಬೆಲ್ಲದ ಬಣ ಅಂತಂದ್ರೆ ಪುಟ್ಟಪ್ಪನವ್ರ ಬಣದಿಂದ.